ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಓ ಮೈ ಗಾಡ್, ಝೋರೋನ ಪ್ಲಾನ್ ಏನಿದೆ ಅಂತ ನಾನಂತೂ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದೆ ಸರಿನಾ. ಬಟ್ ಫೈನಲಿ ನಾವು ನೋಡ್ತಾ ಇದೀವಿ ಝೋರೋನ ಆಕ್ಚುಯಲ್ ಪ್ಲಾನ್ ಏನಿದೆ ಅಂತ. ಸಿಕ್ಕಾಪಟ್ಟೆ ಮಾಡ್ತಾರೆ, ಬಟ್ ಯಾವ್ದು ಆಕ್ಚುಯಲ್ ಪ್ಲಾನ್ ಅಂತ ಗೊತ್ತಾಗಿಲ್ಲ. ಸೊ ಕಂಡಿಡಿಯೋಣ ಬನ್ನಿ. ಸೊ ಇವತ್ತು ನಾವು ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು 1173. ಚಾಪ್ಟರ್ನ ಹೆಸರು ಜನರೇಷನ್ ಆಫ್ ವಾರಿಯರ್ಸ್ ಅಂತ. ಹೌದು, ನಾವು ಜನರೇಷನ್ ಆಫ್ ವಾರಿಯರ್ಸ್ ತಿಳ್ಕೊಂಡಿದ್ವಿ, ಲಾಸ್ಟ್ ಜನರೇಷನ್ ಆಫ್ ವಾರಿಯರ್ಸ್ ಅಂತ. ಸೊ ಇವಾಗ ಲಾಸ್ಟ್ ಜನರೇಷನ್ ಆಫ್ ವಾರಿಯರ್ಸ್ ಏನ್ ಮಾಡ್ತಾರೆ ಅಂತ ನೋಡೋಣ. ಯಾಕಂದ್ರೆ ರೀಸೆಂಟ್ ಆಗಿ ಬಂದಿರೋ ಎಲ್ಬಾಫ್ನ ಜನರೇಷನ್ ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಓದೋದ್ರ ಕಡೆ ಗಮನ ಕೊಡ್ತಾ ಇದ್ರು, ಸ್ವಲ್ಪ ಪೀಸ್ ಆಗಿರೋದಕ್ಕೆ ಯೋಚನೆ ಮಾಡ್ತಾ ಇದ್ರು. ಬಟ್ ಲಾಸ್ಟ್ ಜನರೇಷನ್ ಆಫ್ ವಾರಿಯರ್ಸ್ ಇದ್ದಾರೆ, ಸೊ ಟು ಸೇವ್ ದ ಡೇ. ಸೊ ಲೆಟ್ಸ್ ಗೋ. ಸರಿನಾ, ನಾವಿವತ್ತು ಯಾವುದೇ ಕಂಟಿನ್ಯೂಷನ್ ಕವರ್ ಪೇಜ್ ಸ್ಟೋರಿ ನೋಡ್ತಿಲ್ಲ, ಯಾವುದೇ ತರಹದ ನಾವು ರಿಕ್ವೆಸ್ಟೆಡ್ ಕವರ್ ಪೇಜ್ ಸ್ಟೋರಿ ನೋಡ್ತಾ ಇದೀವಿ. ಸರಿನಾ, ಇವಾಗ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಉಸಾಪು ಇವಾಗ ಅವನಿಗೆ ಬೀಟಲ್ನ ಎಲ್ಲರೂ ಕುಂಡಿಸ್ಕೋಬೇಕು ಅಂದ್ರೆ ಒಂದು ಕಡ್ಡಿಗೆ ಜೇನುತುಪ್ಪ ಇಟ್ಕೊಂಡು ಯಾವ್ದೋ ಒಂದು ಹುಳ ಬಂದು ಕುತ್ಕೊಳ್ಳಿ ಅಂತ ನೋಡ್ತೀವಲ್ಲ, ಅದೇ ತರ ಆ ಕಡ್ಡಿ ಬದಲು ಉಸಾಪ್ ಅವನ ಮೂಗನ್ನ ಯೂಸ್ ಮಾಡಿದ್ದಾನೆ. ಹೌದು, ಉಸಾಪ್ ಅವನ ಮೂಗ್ನ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಹನಿ ಎಲ್ಲ ಹಚ್ಕೊಂಡಿದ್ದಾನೆ ಅಲ್ಲಿ ಟಿಪ್ಗೆ. ಸರಿನಾ, ಅಲ್ಲೋಗಿ ಕುತ್ಕೊಂಡಿದ್ದಾನೆ ಮರದ ಹತ್ರ. ಅಲ್ಲಿ ಯಾವ್ದೋ ಒಂದು ಬೀಟೆಲ್ಲ ಹಾರ್ಕೊಂಡ್ ಬರ್ತಾ ಇದೆ ಅದ್ರ ಮೇಲೆ ಕುತ್ಕೊಳ್ಳಕ್ಕೆ ಅಂತ. ಹಿಂದೆಗಡೆ ಚಾಪರು ಅಲ್ಲಿ ಹತ್ಬಿಟ್ಟು ಅಯ್ಯೋ ನಾನು ತಿನ್ಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಅಂತ ನೋಡ್ತಾ ಇದ್ದಾನೆ. ಚಾಪರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸರಿನಾ, ಒಂಥರ ಚೆನ್ನಾಗಿದೆ. ಒಟ್ಟಿನಲ್ಲಿ ಅವನು ಹನಿನ ಯಾವ್ದೋ ಸ್ಟಿಕ್ಗೆ ಹಚ್ಕೊಳ್ಳೋ ಬದಲು ಅವ್ನು ಮೂಗ್ಗೆ ಹಚ್ಕೊಂಡ್ಬಿಟ್ಟಿದ್ದಾನೆ, ಬೀಟಲ್ ಬಂದು ಕುತ್ಕೊಳ್ಳಿ ಅಲ್ಲೇ ಅಂತ. ಕ್ರೇಜಿ ಆಗಿದೆ. ಸೊ ಇವಾಗ ನಾವು ಡೈರೆಕ್ಟ್ ಚಾಪ್ಟರ್ಗೆ ಹೋಗ್ತೀವಿ. ಚಾಪ್ಟರ್ ಅಲ್ಲಿ ನೋಡಿದಂಗೆ ನಾವು ಎಲ್ಲಾ ಮಾನ್ಸ್ಟರ್ಸ್ ಅಂದ್ರೆ ಈವಿಲ್ ಆಗಿ ಟರ್ನ್ ಆಗಿರುವಂತ ಡೋಮಿ ರಿವರ್ಸಿ ಆಗಿರುವಂತ ಎಲ್ಲಾ ಜೈಂಟ್ಸ್ ಕೂಡ ಇವಾಗ ಎಲ್ಡರ್ ಯಾರನ್ನ ಸಾಯಿಸಕ್ಕೆ ಅಂತ ಬರ್ತಾ ಇದ್ರು ಅಂಡ್ ಬಂದೇ ಬಿಟ್ಟಿದ್ರು ಕೂಡ. ಸೊ ಇವಾಗ ಎಲ್ಲರೂ ಕಿಲ್ ಯಾರೋಲ್ ಅಂತ ಎಲ್ಲ ಅನ್ಕೊಂಡು ಬಂದಿದ್ದಾರೆ. ಯಾರೋಲ್ ಹತ್ರ ಬಂದ್ಬಿಟ್ಟಿದ್ದಾರೆ ಅಂಡ್ ಇನ್ನೇನು ಅವ್ರನ್ನ ಸಾಯಿಸ್ಬೇಕು ಅನ್ನುವಾಗ ಎಲ್ಡರ್ ಯಾರೋಲ್ ನೋಡ್ತಾ ಇದ್ದಾರೆ. ಓ ಮೈ ಗಾಡ್, ಡಾರಿ ಬ್ರೋಗಿ ಏನಾಗಿದೆ ನಿಮ್ಗೆ ಅಂತಲ್ಲ ಅವ್ನು ಫುಲ್ ಶಾಕ್ ಆಗಿದ್ದಾನೆ ಎಲ್ಡರ್ ಯಾರೋಲ್. ಸರಿನಾ, ಎಲ್ಡರ್ ಯಾರೋಲ್ ಶಾಕ್ ಆಗಿರ್ಬೇಕಾದ್ರೆ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಸ್ಟ್ಯಾನ್ಸನ್ ಮತ್ತೆ ಹೈರುದ್ದೀನ್ ಕೂಡ ಬಂದಿದ್ರಲ್ವಾ. ಅವ್ರು ಕೇಳ್ತಾರೆ, ಸೊ ಝೋರೋ ಏನ್ ನಿನ್ನ ಪ್ಲಾನ್ ಏನು, ಬೇಗ ಹೇಳು, ಏನೇನೋ ಪ್ಲಾನ್ ಇದೆ ಅಂತ ಹೇಳ್ತಿದ್ದಲ್ಲ, ಬೇಗ ಅದೇನು ಪ್ಲಾನ್ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಝೋರೋ ಫಸ್ಟ್ ಹೇಳ್ತಾನೆ, ಸೊ ಫಸ್ಟ್ ಥಿಂಗ್ ಈಸ್ ಫಸ್ಟ್, ಏನಪ್ಪಾ ಅಂದ್ರೆ ನಾನು ಅಂದ್ರೆ ನಿಮ್ ಗಾಯ್ಸ್ನ ಅಂದ್ರೆ ಡಾರಿ ಮತ್ತೆ ಬ್ರೋಗಿ ಮತ್ತೆ ಅವ್ರನ್ನೆಲ್ಲ ಜೈಂಟ್ಸ್ನೆಲ್ಲ ನಾನು ಕಟ್ ಮಾಡಬಹುದಾ ಅಂತ ಫಸ್ಟ್ ಕೇಳ್ತಾನೆ. ಸೊ ಇದು ಒಂಥರ ಅವ್ರಿಗೇನೆ ಕಷ್ಟದ ಕ್ವಶನ್ ತರೋಣ. ಸರಿ, ಯಾಕಂದ್ರೆ ಇದು ಡಾರಿ ಬ್ರಾಗಿನ ಕಟ್ ಮಾಡೋದ ಗೊತ್ತು ನಮ್ಗೆ. ಇದು ಸಿಕ್ಕಾಪಟ್ಟೆ ಟೈಟ್ ಸಿಚುವೇಶನ್. ಇವಾಗ ನಮ್ದು ಟಾಪ್ ಪ್ರಿಯಾರಿಟಿ ಇರೋದು ಎಲ್ಡರ್ ಯಾರನ್ನ ಕಾಪಾಡೋದು ಅಂತ ನಮಗೂ ಗೊತ್ತು. ಬಟ್ ಅವ್ರು ಹೇಳ್ತಾರೆ ಪೂರ್ತಿಯಾಗಿ ಒಳ್ಳೆ ಸಾಯಿಸೋ ತರ ಹೋಗಿ ಫುಲ್ ಆಲ್ ಔಟ್ ಆಗಿ ಆಲ್ ಇನ್ ಆಗಿ ಹೋಗ್ಬೇಡ, ಬಟ್ ಡಿಫೆಂಡ್ ಮಾಡೋದಕ್ಕೆ ಟ್ರೈ ಮಾಡುವ ಅಂತ ಅವ್ರ ಹತ್ರ ಹೇಳ್ತಾರೆ ಸ್ಟ್ಯಾನ್ಸನು ಮತ್ತೆ ಹೈರುದ್ದೀನ್. ಸರಿನಾ, ಇನ್ನೇನು ಅವ್ರು ಸಾಯಿಸ್ಬೇಕು ಅನ್ನೋಷ್ಟರಲ್ಲಿ ಅವ್ರು ಇವಾಗ ಹೈರುದ್ದೀನ್ ಮತ್ತೆ ಸ್ಟ್ಯಾನ್ಸನ್ ಕೂಡ ಆ ಜೈಂಟ್ಸು ಸ್ಪಾಟ್ ಮಾಡ್ಬಿಡ್ತಾರೆ. ಓ ಸ್ಟ್ಯಾನ್ಸನ್, ಹೈರುದ್ದೀನ್ ನೀವು ಇಲ್ಲೇ ಇದ್ದೀರಾ ಅಂತ ನೋಡ್ಬಿಡ್ತಾರೆ. ಹೇಳಿದ ತಕ್ಷಣ ಅದಕ್ಕೆ ಅವರು ಸ್ಟ್ಯಾನ್ಸನ್ಗೆ ಜೋಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಎಲ್ಲ ಎಲ್ಡರ್ಸ್ ಅಂದ್ರೆ ಆ ಎಲ್ಲ ಜೈಂಟ್ಸು ಈವಿಲ್ ಆಗಿ ಟರ್ನ್ ಆಗಿರೋ ಜೈಂಟ್ಸು ಹೈರುದ್ದೀನ್ಗೆ ಕಾಮಿಡಿ ಬರೋ ಶುರು ಮಾಡ್ತಾರೆ. ಯಾವ ತರ ಅಂದ್ರೆ, ಓ ನಿಂದೊಂದು ಡ್ರೀಮ್ ಇತ್ತಲ್ಲ, ಎಲ್ಲಾ ಜೈಂಟ್ಸ್ನು ಎಲ್ಲಾ ವರ್ಲ್ಡ್ ಎಲ್ಲಾ ಐಲ್ಯಾಂಡ್ಸ್ ಅಲ್ಲಿರುವಂತ ಜೈಂಟ್ಸ್ನು ಒಂದೇ ಕಡೆ ಸೇರಿಸಿ ಯುನೈಟ್ ಮಾಡ್ತೀನಿ ಅಂತ, ಅದ್ ನಿನ್ಗೆ ಸಾಧ್ಯ ಇಲ್ಲ ಬಿಡೋ ಅಂತ ಗ್ಯಾ ಅಂತ ಅವ್ರ ಮೇಲೆ ಶುರು ಮಾಡ್ತಾರೆ. ಸರಿನಾ, ಅದನ್ನ ಕೇಳಿ ಸ್ಟ್ಯಾನ್ಸನ್ಗೆ ಕೋಪ ಬಂದ್ಬಿಡುತ್ತೆ. ನನ್ನೇ ಆಡ್ಕೋತಾರ ಅನ್ಬಿಟ್ಟು ಅವನು ಝೋರೋಗ ಅವಾಗ ಅಪ್ರೂವಲ್ ಕೊಟ್ಬಿಡ್ತಾನೆ. ಝೋರೋ ಹೋಗು, ನೀನ್ ಕಟ್ ಮಾಡು, ಆರಾಮಾಗಿ ಕಟ್ ಮಾಡಿ ನೀನು ಅಂದ್ಬಿಟ್ಟು ಗೋ ಫಾರ್ ಇಟ್ ಝೋರೋನವರು ಅಂತ ಅವ್ರು ಫುಲ್ ಹೇಳ್ಬಿಡ್ತಾನೆ. ಅದಕ್ಕೆ ಝೋರೋ ಗ್ಯಾರೆಟ್ ಬ್ರದರ್ಸ್ ಅಂದ್ಬಿಟ್ಟು ಝೋರೋ ಇಲ್ಲಿ ಕುತ್ಕೊಂಡಿದ್ದಾನೆ. ಯಾರ ಮೇಲೆ? ಹೈರುದ್ದೀನ್ ಮೇಲೆ ಕುತ್ಕೊಂಡಿದ್ದಾನೆ, ಭುಜದ ಮೇಲೆ ಕುತ್ಕೊಂಡಿದ್ದಾನೆ. ಭುಜದ ಮೇಲಿಂದಾನೆ ಹಾರ್ಕೊಂಡು ಹೋಗ್ತಾನೆ, ಜಂಪ್ ಮಾಡಿ ಹೋಗ್ತಾನೆ. ಎಲ್ಲಿಗೆ? ಆ ಈವಿಲ್ ಆಗಿ ಟರ್ನ್ ಆಗಿರುವಂತ ಜೈಂಟ್ಸ್ ಕಡೆಗೆ ಟರ್ನ್ ಆಗಿ ಹೋಗ್ತಾನೆ. ಹೋಗಿದ ತಕ್ಷಣ ಆ ಉಳಿದಿರುವಂತ ಜೈಂಟ್ಸ್ ಇವಾಗ ಸ್ಟ್ಯಾನ್ಸನ್ ಮತ್ತೆ ಹೈರುದ್ದೀನ್ಗೂ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅವ್ರೇನಪ್ಪ ಮಾಡ್ತಾರೆ ಅಂದ್ರೆ, ಯಾಕಂದ್ರೆ ನಮಗೆ ಮುಂಚೆನೆ ಸ್ಕಾಪರ್ ಗಬಾನ್ ಹೇಳಿದ್ರಲ್ವಾ, ಈ ಎರಡು ಜೈಂಟ್ಸ್ ಗಳ ಮಧ್ಯೆ ಸೇರ್ಕೊಂಡ್ರೆ ನೀವು ಈವಿಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತೀರಾ ಅಂತ. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ಟ್ಯಾನ್ಸನ್ ಒಂದ್ ಕಡೆ, ಹೈರುದ್ದೀನ್ ಒಂದ್ ಕಡೆ, ಇವರಿಬ್ರು ಸಪರೇಟ್ ವೇ ಅಲ್ಲಿ ಹೋಗ್ತಾರೆ. ಯಾಕಂದ್ರೆ ಇವರಿಬ್ರು ಮಧ್ಯೆ ಸೇರ್ಕೋಬಾರ್ದು. ಈ ಎಲ್ಲಾ ಜೈಂಟ್ಸ್ ಈವಿಲ್ ಆಗಿ ಡೋಮಿ ರಿವರ್ಸಿ ಆಗಿ ಟರ್ನ್ ಆಗಿರುವಂತ ಜೈಂಟ್ಸ್ ಗಳ ಮಧ್ಯೆ ಸೇರ್ಕೊಂಡ್ರೆ ನಾವು ಡೋಮಿ ರಿವರ್ಸಿ ಆಗ್ತೀವಿ ಅಂತ ಅವ್ರಿಗೂ ಗೊತ್ತು. ಸೊ ಅದಕ್ಕೋಸ್ಕರ ಅವರಿಬ್ರು ಬೇರೆ ಬೇರೆ ಸಪರೇಟ್ ವೇಸ್ ಅಲ್ಲಿ ಹೋಗ್ತಾರೆ. ಸರಿನಾ, ಇದಾದ್ಮೇಲೆ ನಾವು ಝೋರೋ ಏನ್ ಮಾಡ್ತಿದ್ದಾರೆ ಅಂದ್ರೆ, ಎಲ್ಲಾ ಈವಿಲ್ ಆಗಿ ಟರ್ನ್ ಆಗಿರೋ ಅಂದ್ರೆ ಜೈಂಟ್ಸ್ ಗಳ ಅಂದ್ರೆ ಡಾಮಿ ರಿವರ್ಸಿ ಆಗಿರುವಂತ ಎಲ್ಲಾ ಜೈಂಟ್ಸ್ ಗಳ ಮೇಲೆ ತಲೆ ಮೇಲೆ ಜಂಪ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಾ ಜೈಂಟ್ಸ್ ಗಳ ತಲೆ ಮೇಲೆ ಟಪ್ 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 ಎಲ್ಲ ಫುಲ್ ಎಲ್ಲ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲರೂ ಯಾಕಂದ್ರೆ ರೂಲ್ಸ್ ಇರೋದೇನಪ್ಪ ಅಂದ್ರೆ, ನೀವು ಆ ಡಾಮಿ ರಿವರ್ಸಿ ಆಗಿರೋ ಮಧ್ಯದಲ್ಲಿದ್ರೆ ನೀವು ಡಾಮಿ ರಿವರ್ಸಿ ಆಗ್ತೀರಾ ಅಂತ. ಬಟ್ ಝೋರೋ ಅವ್ರಗಳ ಮೇಲಿದ್ದಾನೆ, ಸೊ ಏನು ಎಫೆಕ್ಟ್ ಆಗಲ್ಲ.
ಕ್ರೇಜಿ ಪ್ಲಾನ್. ಇದೇ ಪ್ಲಾನ್ ಅನ್ಸುತ್ತೆ ಮೋಸ್ಟ್ಲಿ ಝೋರೋದು, ಇದೇ ಪ್ಲಾನ್ ಸರಿನಾ. ಆ್ಯಂಡ್ ಒಬ್ಬ ಈವಿಲ್ ಜೈಂಟ್ನ ಹೆಲ್ಮೆಟ್ ಹಾಕೊಂಡಿರ್ತಾನಲ್ಲ ವಾರಿಯರ್ಸ್ದು, ಅದ್ರ ಮೇಲೆ ಸರಿಯಾಗಿ ಹೊಡಿತಾನೆ. ಆ್ಯಂಡ್ ಅವನ ಹೆಲ್ಮೆಟ್ ಮುಖಕ್ಕೆ ಬಂದ್ಬಿಡ್ತಾನೆ, ಹೇಳಿದ ಫುಲ್ ಆ ಥರ ಎಲ್ಲ ಕಾಣಿಸ್ತಾ ಇರುತ್ತೆ ಅವನಿಗೆ. ಆ್ಯಂಡ್ ಎಲ್ಲರ ಮೇಲೂ, ಎಲ್ಲ ಈವಿಲ್ ಜೈಂಟ್ಸ್ಗಳ ಮೇಲೂ ಹೋಗ್ತಾನೆ ಝೋರೋ. ಆ್ಯಂಡ್ ಎಲ್ಲ ಈವಿಲ್ ಜೈಂಟ್ಸು ರೌಂಡ್ ಅಪ್ ಆಗ್ತಾರೆ ಕೆಳಗಡೆ. ಎಲ್ಲ ಝೋರೋ ಮೇಲ್ಗಡೆ ಇದ್ರೆ ಎಲ್ಲರೂ ಅವ್ರನ್ನ ಸುತ್ತಗಡೆ ರೌಂಡ್ ಅಪ್ ಆಗ್ತಾರೆ. ಆ್ಯಂಡ್ ಝೋರೋ ಇವಾಗ ಅವನ ಸೀಕ್ರೆಟ್ ಟೆಕ್ನಿಕ್ ಯೂಸ್ ಮಾಡ್ತಾನೆ. ಬಟ್ ಅಲ್ಲ, ಟೆನ್ಷನ್ ಆಗಬೇಡಿ, ಅವ್ರು ಅಲ್ಲ, ಸೀಕ್ರೆಟ್ ಟೆಕ್ನಿಕ್ಕು. ಆ್ಯಂಡ್ ಏನಪ್ಪ ಅಂದರೆ ಈ ಟೆಕ್ನಿಕ್ನ ನಾನು ಮುಂಚೆ ಯಾವುದಾದ್ರು ಫಿಶ್ ಪ್ಯಾನ್ ಐಲ್ಯಾಂಡಲ್ಲಿ ಝೋರೋ ಯೂಸ್ ಮಾಡೋದನ್ನ ನೋಡಿದ್ದೆ. ಇದನ್ನು ಸರಿ ಯಾವುದಪ್ಪ ಅಂದರೆ ಕ್ರಾಸಿಂಗ್ ಆಫ್ ದ 6 ಪಾತ್ಸ್ ಅಂತ ಈ ಅಟ್ಯಾಕ್ನ ಹೆಸರು. ಕ್ರಾಸಿಂಗ್ ಆಫ್ ದ 6 ಪಾತ್ಸ್. ಇದರಲ್ಲಿ ಅವನು ಒಂದು ಆಕ್ಟೋಪಸ್ನ ಲೆಗ್ಸ್ನೆಲ್ಲ ಕಟ್ ಮಾಡಿದ್ದ ಇದೇ ಅಟ್ಯಾಕಲ್ಲಿ. ಸೊ ಅದೇ ಅಟ್ಯಾಕ್ನ ಯೂಸ್ ಮಾಡಿಕೊಂಡು ಮೇನಿಂದ ಝೋರೋ ಈ ಕ್ರಾಸಿಂಗ್ ಆಫ್ ದ 6 ಪಾತ್ಸ್ನ ಹಿಂಗೆ ಕ್ರಾಸ್ ಮಾಡ್ತಾನೆ. ಆ್ಯಂಡ್ ಕೆಳಗಡೆ ಇರುವಂಥ ಎಲ್ಲ ಸುಮಾರು ಜೈಂಟ್ಸು ರೌಂಡ್ ಅಪ್ ಆಗಿದ್ರಲ್ಲ, ಅವರುಗಳ ವೆಪನ್ಸು, ಕೈ ಕಾಲು ಎಲ್ಲ ಕಚ 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 ಅಂತ ಕಟ್ಟಾಗ್ಬಿಡುತ್ತೆ. ಒಂದೇ ಸಿಕ್ಕಾಪಟ್ಟೆ ಜೈಂಟ್ಸ್ ಇದ್ದಾರೆ ಸರಿನಾ, ಎಲ್ಲ ಇವಿಲ್ ಜೈಂಟ್ಸು, ಅವರೆಲ್ಲರೂ ಕಟ್ಟಪ್ ಆಗ್ತಾರೆ. ಕ್ರೇಜಿ. ಇದಾಗಿದ ತಕ್ಷಣ ನೆನ್ಪಿಟ್ಕೊಳ್ಳಿ, ಇಷ್ಟು ಮುಗಿದಿದ ತಕ್ಷಣ ಝೋರೋ ಇವಾಗ ಮಾಮೂಲಿ ಮೇಲೆ ಇರೋಕ್ಕಾಗಲ್ಲ, ಯಾಕಂದರೆ ಸಂಜೆ ಥರ ಅವನಿಗೆ ಹಾರೋ ಶಕ್ತಿ ಅಂತೂ ಇಲ್ಲ, ಯಾಕಂದರೆ ಮತ್ತೆ ಲೂಫಿ ಥರ ಬೌನ್ಸ್ ಹಾಕೋ ಆಗಲ್ಲ. ಬಟ್ ಝೋರೋ ಇವಾಗ ಮೇಲಿಂದ ಕೆಳಗಡೆ ಬೀಳ್ತಾ ಇರುವಾಗ ಅದೇ ಟೈಮ್ಗೆ ಅವನ ಅಕ್ಕಪಕ್ಕ ಡಾರಿ ಮತ್ತು ಬ್ರಾಗಿ ಬರ್ತಾರೆ. ಹೌದು, ಅದೇ ಟೈಮ್ಗೆ ಯಾಕಂದರೆ ಇವಾಗ ಅವನೇನಾದ್ರು ಲ್ಯಾಂಡ್ ಆಗಿಬಿಟ್ರೆ ನೆಲಕ್ಕೆ, ಅವನು ಇವಾಗ ಈವಿಲ್ ಆಗಿ ಟರ್ನ್ ಆಗಿಬಿಡ್ತಾನೆ. ಸೊ ಅದಕ್ಕೋಸ್ಕರ ಇವಾಗ ಝೋರೋಗೆ ಇನ್ನೊಂದು ಪ್ಲಾನ್ ಬೇಕು. ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂತ ಅವರಿಬ್ರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಬಂದಿದ ತಕ್ಷಣ ಝೋರೋ ಒಂದು ಐಡಿಯಾ ಮಾಡ್ತಾನೆ. ಅವನ 2 ಸೋರ್ಸ್ನ ತಗೊಂಡು, ಎನ್ಮಾ ಮತ್ತು ಇನ್ನೊಂದು ಸೋರ್ಸ್ ತಗೊಂಡು ಅವನು ಒಂಥರ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ, ಅವನ 2 ಸೋರ್ಸ್ ತಗೊಂಡು ಹಿಂಗೆ ಸ್ಲ್ಯಾಶ್ ಮಾಡ್ತಾನೆ. ಈ ಸ್ಲ್ಯಾಶ್ ಮಾಡಿದ್ದಕ್ಕೆ ಅದೊಂಥರ ರೇಡಿಯೇಷನ್ ಥರ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವನು ಬೌನ್ಸ್ ಬ್ಯಾಕ್ ಆಗ್ತಾನೆ. ಓ ಮೈ ಗಾಡ್ ಝೋರೋ ಕ್ರೇಜಿ ಆಗಿದೆ ಸರಿನಾ. ಅವನು ಸೋರ್ಡ್ ಹಿಂಗೆ ಸ್ಕ್ರಾಶ್ ಮಾಡ್ತಾನೆ. ಅದಕ್ಕೋಸ್ಕರ ರೇಡಿಯೇಷನ್ ಎಲ್ಲ ಬಂದು ಮತ್ತೆ ಹಿಂಗೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಆ್ಯಂಡ್ ಅದೇ ಟೈಮ್ಗೆ ಡಾರಿ ಮತ್ತು ಬ್ರಾಗಿ ಕೂಡ ಇಬ್ರು ಒಟ್ಟಿಗೆನೆ ಝೋರೋಗೆ ಅಟ್ಯಾಕ್ ಮಾಡ್ತಾ ಇದ್ರು. ಸೊ ಇವಾಗ ಬೌನ್ಸ್ ಬ್ಯಾಕ್ ಆಗಿರೋದ್ರಿಂದ ಝೋರೋ ಸೇಫು. ಆದರೆ ಡಾರಿ ಮತ್ತು ಬ್ರಾಗಿ ಇವಾಗ ಒಬ್ರಿಗೊಬ್ರಿಗೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಝೋರೋ ಇದ್ದಿದ್ರೆ ಆ ಝೋರೋಗೆ ಅಟ್ಯಾಕ್ ಆಗ್ತಾ ಇತ್ತು. ಝೋರೋ ಇವಾಗ ಇಲ್ಲದೆ ಇರೋದ್ರಿಂದ ಅದು ಇವಾಗ ಬ್ರಾಗಿಗೆ ಅಟ್ಯಾಕ್ ಮಾಡ್ತಾನೆ, ಬ್ರಾಗಿ ಡಾರಿಗೆ ಅಟ್ಯಾಕ್ ಮಾಡ್ತಾನೆ. ಓ ಮೈ ಗಾಡ್, ಎಷ್ಟು ಸೀರಿಯಸ್ ಆಗಿ ಅಟ್ಯಾಕ್ ಆಗುತ್ತೆ ಅಂದರೆ ಕ್ರೇಜ್ ಆಗಿದೆ. ಇವಾಗ ಡಾರಿ ಏನು ಮಾಡ್ತಾನೆ ಅಂದರೆ ಅವನ ಸೋರ್ಡಲ್ಲಿ ಫುಲ್ಲು ಬ್ರಾಗಿದು ಶೀಲ್ಡೇ ಕಿತ್ಕೊಂಡೋಗಿ ಮತ್ತೆ ಫುಲ್ಲು ಹಾಫ್ ಈ ಥರ ಕಟ್ ಆಗಿಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟು ಬ್ರಾಗಿನೂ ಅಷ್ಟೇ, ಅವನ ಫುಲ್ ಆ್ಯಕ್ಸಲ್ಲಿ ಅವನದು ಶೀಲ್ಡ್ ಎಲ್ಲ ಕಟ್ ಮಾಡಿ ಅವನದು ಫುಲ್ ಕೈ ಇಷ್ಟು ಫುಲ್ ರಿಪ್ ಆಫ್ ಆಗಿಬಿಟ್ಟಿದೆ. ಸೀರಿಯಸ್ ಡ್ಯಾಮೇಜ್, ಇದು ಮಾತ್ರ ಸಿಕ್ಕಾಪಟ್ಟೆ ಸೀರಿಯಸ್ ಡ್ಯಾಮೇಜು. ಆ ಥರ ಹೊಡ್ಕೊಂಡಿದ್ದಾರೆ ಇಬ್ರು ಸಿಕ್ಕಂತ. ಆ್ಯಂಡ್ ಇದು ಝೋರೋನ ಪ್ಲ್ಯಾನಲ್ಲಿ ಇರಲಿಲ್ಲ ಸರಿನಾ. ಯಾಕಂದರೆ ಝೋರೋ ಬರೀ ನಾನು ಅವರೆಲ್ಲ ತಲೆ ಮೇಲೆ ಹಾರ್ಕೊಂಡೋಗಿ ಮೇಲಿಂದ ಅಟ್ಯಾಕ್ ಮಾಡೋಣ, ಅವ್ರ ಕೈ ಸಿಗೋದು ಬೇಡ ಅಂತ ಅದು ಪ್ಲ್ಯಾನ್ ಆಗಿತ್ತು. ಬಟ್ ಝೋರೋದು ಡಾರಿ ಮತ್ತು ಬ್ರಾಗಿ ಬಂದು ಈ ಥರ ಅಟ್ಯಾಕ್ ಮಾಡ್ಕೋತಾರೆ ಅಂತ ಅವನಿಗೂ ಗೊತ್ತಿರಲಿಲ್ಲ. ಸೊ ಅದು ಕೂಡ ಅಂತ ಅವನು ಝೋರೋ ಕೂಡ ಫುಲ್ ಶಾಕ್ ಆಗಿದ್ದಾನೆ ಸರಿನಾ. ಆ್ಯಂಡ್ ಯಾರಲ್ಲೂ ಕೂಡ ಡಾರಿ ಬ್ರಾಗಿ ಅಂತ ಅವ್ರು ನೋಡ್ಬಿಟ್ಟು ಅವ್ರು ಒಬ್ಬೊಬ್ಬರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಅಟ್ಯಾಕ್ ಮಾಡ್ಕೊಂಡ್ಬಿಟ್ರಲ್ಲ, ಅದಕ್ಕೋಸ್ಕರ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಆ್ಯಂಡ್ ನಾವು ಝೂ ಅಲ್ಲಿ ಒಂಥರ ಸಿಲೋವೆಟಲ್ಲಿ ನೋಡ್ತೀವಿ ನಾವು, ಅವರಿಬ್ಬರು ಅವ್ರ ರಕ್ತ ಎಲ್ಲ ಶಿಮ್ತಾರೆ ನಿಮಗೆ ಫುಲ್ಲು ಸರಿನಾ. ಅಷ್ಟು ಜೋರಾಗಿ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಇಬ್ಬರು, ಕ್ರೇಜಿ ಆಗಿದೆ. ಸೊ ನನಗಿದೇ ಡೌಟ್ ಇದ್ದಿದ್ದು, ಇದಿಷ್ಟರಲ್ಲಿ ಯಾವುದು ಝೋರೋನ ಆ್ಯಕ್ಚುಯಲ್ ಪ್ಲ್ಯಾನ್ ಆಗಿತ್ತು ಅಂತ. ಅದೇ ನಾನು ಇಷ್ಟೊತ್ತಕ ಹೇಳಿದ್ದು. ಝೋರೋನ ಆ್ಯಕ್ಚುಯಲ್ ಪ್ಲ್ಯಾನ್ ಬಂದು ಅವನು ಮಾಮೂಲಿ ಅಲ್ಲಿಂದ ಜಂಪ್ ಆಗಿಬಿಟ್ಟು ಎಲ್ಲ ಈವಿಲ್ ಡೋಮಿ ರಿವರ್ಸಿಯಾಗಿ ಟರ್ನ್ ಆಗಿರುವಂಥ ಎಲ್ಲ ಜೈಂಟ್ಸ್ಗಳ ಮೇಲೆ ಇರಬೇಕು, ಕೆಳಗಡೆ ಬರಬಾರ್ದು. ಕೆಳಗಡೆ ಅವರೇದನ್ನ ಗ್ರೌಂಡ್ ಟಚ್ ಮಾಡಿದ್ರೆ ಅವನು ಕೂಡ ಡೋಮಿ ರಿವರ್ಸಿಯಾಗಿ ಟರ್ನ್ ಆಗ್ತಾನೆ. ಸೊ ಅದಕ್ಕೋಸ್ಕರ ಅವ್ನು ಟರ್ನ್ ಆಗಬಾರ್ದು ಅಂದರೆ ಅವ್ನು ಆಕಾಶದಲ್ಲೇ ಇರಬೇಕು, ಅವ್ರ ಮಧ್ಯೆ ಸಿಗಾಕೋಬಾರ್ದು, ಮೇಲಿಂದನೇ ಅಟ್ಯಾಕ್ ಮಾಡಬೇಕು ಅಂತ ಝೋರೋನ ಪ್ಲ್ಯಾನ್ ಆಗಿತ್ತು. ಕ್ರೇಜಿ ಆಗಿತ್ತು ಝೋರೋ ಪ್ಲ್ಯಾನು ಸರಿನಾ. ಯಾಕಂದರೆ ಅದು ಬೇರೆ ಜೈಂಟ್ಸ್ ಆಗಿಲ್ಲ ಆಗ್ತಾನೆ ಇರಲಿಲ್ಲ ಬಿಡಿ, ಅವ್ರು ಹೆಂಗೆ ಮೇಲೆ ಇರೋಕ್ಕೆ ಸಾಧ್ಯ ಆಗುತ್ತೆ. ಝೋರೋ ಹ್ಯೂಮನ್ ಆಗಿರೋದ್ರಿಂದ ಅದು ಸಾಧ್ಯ ಆಯಿತು. ಆ್ಯಂಡ್ ಝೋರೋಗೆ ಒಂದು ದೊಡ್ಡ ಅಪ್ಲಾಸ್. ಎಸ್ ಕಮಾನ್ ಝೋರೋ.
ಸರಿನಾ. ನೆಕ್ಸ್ಟ್ ಇವಾಗ ನಾವು ಸೀನ್ ಶಿಫ್ಟ್ ಆಗುತ್ತೆ. ಸೀನ್ ಶಿಫ್ಟ್ ಆಗೋದು ಇವಾಗ ಬ್ರೂಕ್. ಹೌದು, ಓ ಚಾಪ್ಟರ್ ಅಲ್ಲಿ ಬ್ರೂಕ್ ಇಸ್ ಮಿಸ್ಸಿಂಗ್, ಬಟ್ ಈ ಚಾಪ್ಟರ್ ಅಲ್ಲಿ ಅವನೇ MVP. ಹೌದು, ನೋಡ್ತಾ ಇರಿ ಸರಿನಾ. ಬ್ರೂಕ್ ವಾಸ್ ಅವನು 8th ಬ್ರಾಂಚ್ ಅಲ್ಲೇ ಇದ್ದಾನೆ. ಬಟ್ ನೆನ್ಪಿರ್ಲಿ, ಬ್ರೂಕ್ ಎಲ್ಲಾ ಸ್ಟ್ರಾ ಹ್ಯಾಟ್ಸು ಅಂದ್ರೆ ಉಸೋಪು, ನಾಮಿ ಮತ್ತೆ ಜಿಂಬೆ ಮತ್ತೆ ರಾಬಿನ್ ಇವರಿಶ್ಚನ್ಕ್ಕಿಂತ ಜಾಸ್ತಿ ಬ್ಯಾಂಡೇಜ್ ಟೈಅಪ್ ಆಗಿದ್ದು ಬ್ರೂಕೇನೆ. ನಾನು ಅನ್ಕೊಂಡಿದ್ದೆ ಅವನ ಆಫ್ರೋ ಸೋಲ್ ಒಂದು ಫುಲ್ ಸೋಲ್ನ ರಿಲೀಸ್ ಮಾಡ್ತಾನೆ, ಅಲ್ಲಿಂದ ಅವ್ನು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಬ್ರೂಕ್ ಆಕ್ಚುಲಿ ಅವನು ಫುಲ್ ಟೈಅಪ್ ಆಗಿ ಒಳ್ಳೆ ಮಮ್ಮಿ ತರ ಕಟ್ಟಾಕ್ಬಿಟ್ಟಿದ್ದಾರೆ ಸರಿನಾ. ಮಮ್ಮಿ ತರ ಕಟ್ಟಾಕ್ಬಿಟ್ಟಿದ್ದಾರೆ. ಸೊ ಅದರಿಂದ ಅವನು ಬೋನ್ಸ್ ಕೂಡ ಅವನು ಫುಲ್ ಡಿಟ್ಯಾಚ್ ಮಾಡಿ ಮತ್ತೆ ಅಟ್ಯಾಚ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವನು ಒಳ್ಳೆ ಈ ಹುಳಗಳು ಗೊತ್ತಲ್ಲ, ಹಿಂಗೆ ಜಿಂಗ್ 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 ಅಂತ ಹಿಂಗೆ ತೆಳ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ಗುಂಕೋ ಹತ್ರ. ಬಟ್ ನೆನ್ಪಿರ್ಲಿ, ಇವಾಗ ಗುಂಕೋ ಅಲ್ಲ, ಅದು ಈಮು. ಓ ಮೈ ಗಾಡ್. ಅಂಡ್ ಬ್ರೂಕು ತೆಳ್ಕೊಂಡು ಬಂದು ಫೈನಲಿ ಗುಂಕೋ / ಈಮುನ ಸ್ಪಾಟ್ ಮಾಡ್ತಾನೆ. ದೂರದಿಂದ ನೋಡ್ಬಿಟ್ಟು ಪ್ರಿನ್ಸೆಸ್ ಶೂರಿ ಅಂತಾನೆ. ಐ ವಾಸ್ ಲೈಕ್ ವಾಟ್. ಮೋಸ್ಟ್ಲಿ ನಮ್ಗೆ ಗೊತ್ತಿತ್ತು ಫ್ಲಾಶ್ ಬ್ಯಾಕ್ ಅಲ್ಲಿ ಗುಂಕೋ ಮತ್ತೆ ಬ್ರೂಕು ಇಬ್ರು ಇದ್ರು. ಮೋಸ್ಟ್ಲಿ ಅವರಿಬ್ರು ಪ್ರಿನ್ಸೆಸ್ ಮತ್ತೆ ಒಂಥರ ರಾಯಲ್ ಗಾರ್ಡ್ ತರ ಕಾಣಿಸಿದ ಬ್ರೂಕು ಅಂತ ಗೊತ್ತಿತ್ತು. ಬಟ್ ಆಕ್ಚುಯಲ್ ಹೆಸರು ಗುಂಕೋದು ಪ್ರಿನ್ಸೆಸ್ ಶೂರಿ. ಓ ಮೈ ಗಾಡ್. ದೂರದಿಂದ ಬ್ರೂಕ್ ನೋಡ್ಬಿಟ್ಟು ಇಸ್ ದಟ್ ಯು ಪ್ರಿನ್ಸೆಸ್ ಶೂರಿ ಅಂತ ನೋಡಿ ಫುಲ್ ಶಾಕ್ ಆಗ್ತಾನೆ. ಅಂಡ್ ಇದನ್ನ ಕೇಳಿದ ತಕ್ಷಣ ಈಮು ಪೊಸೆಸ್ ಮಾಡ್ಕೊಂಡಿದ್ದಾನ ಗುಂಕು, ಅದಕ್ಕೆ ಅಂತ ಈಗ ನೋಡ್ದಾನೆ. ಅಂಡ್ ಫೈನಲಿ ಗಾಯ್ಸ್, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕೆ ಅಂದ್ರೆ ಈಮುನ ಫಸ್ಟ್ ಡೈರೆಕ್ಟ್ ಆಗಿ ಮಾತಾಡಿಸ್ತಿರೋದು ಇಟ್ಸ್ ನಾಟ್ ಲೂಫಿ, ಇಟ್ಸ್ ನಾಟ್ ಝೋರೋ, ಇಟ್ಸ್ ನಾಟ್ ನಾಮಿ, ಇಟ್ಸ್ ನಾಟ್ ಸಾಂಜಿ, ಉಸಾಬ್, ಜಿಂಬೆ, ರಾಬಿನ್ ಆರ್ ಚಾಪರ್ ಆರ್ ಫ್ರಾಂಕಿ. ಇಟ್ಸ್ ಆಕ್ಚುಲಿ ಬ್ರೂಕ್. ಓ ಮೈ ಗಾಡ್. ವರ್ಲ್ಡ್ನ ಶ್ಯಾಡೋಯಿ ರೂಲರ್ ಈಮುನ ಫಸ್ಟ್ ಮಾತಾಡ್ತಿರೋದು ಸ್ಟ್ರಾ ಹ್ಯಾಟ್ಸ್ ಅಲ್ಲಿ ಇಟ್ಸ್ ಬ್ರೂಕ್. ಮೈ ಗಾಡ್, ಫೈನಲಿ. ಓ ಮೈ ಗಾಡ್, ಕ್ರೇಜ್ ಆಗಿದೆ. ಅಂಡ್ ಬ್ರೂಕ್ಗೆ ಶಾಕ್ ಆಗ್ತಿದೆ. ಅಯ್ಯೋ, ಇದು ನೀನಾ ಪ್ರಿನ್ಸೆಸ್ ಶೂರಿ? ನೀನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಸಾಧ್ಯ? ಬಟ್ ನೀನು ಪ್ರಿನ್ಸೆಸ್ ಶೂರಿ ತರನೇ ಕಾಣಿಸ್ತಿದ್ಯಾ, ಅವಳ ಎಕ್ಸಾಕ್ಟ್ ಇಮೇಜ್ ನೀನು ಅಂತ ಫುಲ್ ಗುಂಕೋಗೆ ಹೇಳ್ತಾನೆ ಇದ್ದಾನೆ. ಬಟ್ ಅವನಿಗೇನು ಅರ್ಥ ಆಗ್ತಿಲ್ಲ ಸರಿನಾ. ಅಕಸ್ಮಾತ್ ನೀನು ಪ್ರಿನ್ಸೆಸ್ ಶೂರಿ ಅಲ್ಲ ಅಂದ್ರೆ ನೀನು ಅವಳ ಫ್ಯೂಚರ್, ಅವಳ ಬ್ಲಡ್ ಅಲ್ಲೇ ಎಲ್ಲರೂ ಬಂದಿರ್ಬೇಕು, ನೀನು ಅವಳ ಫ್ಯಾಮಿಲಿಯಲ್ಲೇ ಎಲ್ಲೋ ಇರ್ಬೇಕು ನೀನು ಅಂತ ಹೇಳ್ತಾನೆ. ಯಾಕೆಂದ್ರೆ ಅಕಸ್ಮಾತ್ ಪ್ರಿನ್ಸೆಸ್ ಶೂರಿ ಬದುಕಿದ್ರೆ ಅವಳಿಗೆ ಇವಾಗ ಆಲ್ಮೋಸ್ಟ್ 80 ವರ್ಷ ಆಗುತ್ತಿತ್ತು. ಬಟ್ ನೀನು ಸಿಕ್ಕಾಪಟ್ಟೆ ಹೆಂಗ ಕಾಣಿಸ್ತೀಯ. ಸೊ ನಿನ್ನ ಕಣ್ಣು ಕೂಡ ಬೇರೆ ಬೇರೆ ಕಲರ್ ಇದೆ ಪ್ರಿನ್ಸೆಸ್ ಶೂರಿ ತರ, ಮತ್ತೆ ನಿನ್ನ ತಲೆ ಕೂದಲು ಕೂಡ ಬ್ಲೂ ಕಲರ್ ಇದೆ. ಅಂಡ್ ನೀನು ಎಕ್ಸಾಕ್ಟ್ಲಿ ನೋಡೋದಕ್ಕೆ ಪ್ರಿನ್ಸೆಸ್ ಶೂರಿ ತರನೇ ಕಾಣಿಸ್ತೀಯ. ಸೊ ನೀನು ಯಾರು ಹೇಳು ಅಂತ ಗುಂಕೋಗೆ ಬ್ರೂಕ್ ಕೇಳ್ತಾ ಇದ್ದಾನೆ. ಅಂಡ್ ಇದೆಲ್ಲ ಆಗಿದ ತಕ್ಷಣ ಒಂದು ಶಾಕಿಂಗ್ ಮಾತಾಡ್ತಾನೆ ಬ್ರೂಕ್. ಏನಂದ್ರೆ, ನಾವು ನೋಡಿದ್ವಿ ಫ್ಲಾಶ್ ಬ್ಯಾಕ್ ಅಲ್ಲಿ ಗುಂಕೋ ಮತ್ತೆ ಬ್ರೂಕ್ ಇಬ್ರು ಖುಷಿಯಾಗಿ ಹಾಡು ಹೇಳ್ಕೊಂಡೆಲ್ಲ ಇದ್ರು. ಮತ್ತೆ ಆ ಬ್ರೂಕ್ ಹಂಚ್ಕೊಂಡಿದ್ದ, ನಾನು ನೆಕ್ಸ್ಟು ಪೈರೇಟ್ ಆಗ್ಬೇಕು ಅಂತ ಹೇಳ್ತಿದ್ದ. ಮತ್ತೆ ಯಹೋಪ್ ಅಂತ ಸಾಂಗ್ ಎಲ್ಲ ಹೇಳ್ತಾ ಇದ್ದ. ಮತ್ತೆ ಗುಂಕೋ ಡ್ಯಾನ್ಸ್ ಎಲ್ಲ ಆಡ್ತಿದ್ದು ಚಿಕ್ಕ ಹುಡುಗಿ ತರ ಸರಿನಾ. ಮತ್ತೆ ಅವರಿಬ್ರು ಮಧ್ಯೆ ಒಳ್ಳೆ ರಿಲೇಶನ್ಶಿಪ್ ಇತ್ತು ಅಂತ ಹೇಳ್ಬೋದು. ಅಪ್ಪ ಮಗಳು ತರನೋ ಅಥವಾ ಗಾರ್ಡಿಯನ್ ತರನೋ ಒಂದು ರಿಲೇಶನ್ಶಿಪ್ ಇತ್ತು. ಸೊ ಮೋಸ್ಟ್ಲಿ ಗುಂಕೋ ಒಂದು ವೆಸ್ಟ್ ಬ್ಲೂ ಅಲ್ಲಿ ಯಾವುದೋ ಒಂದು ಐಲ್ಯಾಂಡ್ಗೆ ಒಬ್ಬ ರಾಜನ ಮಗಳು. ಆ ರಾಜನ್ಗೆ ಬ್ರೂಕು ಒಬ್ಬ ಕಿಂಗ್ಸ್ ಗಾರ್ಡ್ ಆಗಿ ಇದ್ದ ಅಂತ ಹೇಳ್ಬೋದು ಸರಿನಾ. ಅವನು ಕಿಂಗ್ಸ್ ಗಾರ್ಡ್ ಆಗಿ ನೋಡ್ಕೋತಿದ್ದ ಅಂತ ಆ ಇಮೇಜ್ ನೋಡಿ, ಆ ಫ್ಲಾಶ್ ಬ್ಯಾಕ್ ನೋಡಿ ಹೇಳ್ಬೋದು. ಆ್ಯಂಡ್ ಮತ್ತೆ ಗುಂಕೋಗೂ ಮತ್ತೆ ಬ್ರೂಕು ಒಂಥರ ಅಪ್ಪ ಮಗಳು ಸಂಬಂಧ ಥರ ಎಲ್ಲ ಇತ್ತು ಆ ಥರ ಎಲ್ಲ ಅಂತ, ಅದೆಲ್ಲ ಹೇಗಲ್ಲ ಸರಿನಾ. ಅದೆಲ್ಲ ಬೇರೆ ವಿಷಯ. ಇದೆಲ್ಲ ಅದಕ್ಕೂ ಸಮಾಧಾನ ಇಲ್ಲ. ಇವರಿಬ್ರು ಒಂಥರ ಕಿಂಗ್ಸ್ ಗಾರ್ಡು ಮತ್ತೆ ಪ್ರಿನ್ಸೆಸ್ ತರ ಇತ್ತು ಇವರಿಬ್ರು ಸಮಾಧಾನ ಸರಿನಾ. ನೆಕ್ಸ್ಟ್ ಆಮೇಲೆ ಬ್ರೂಕ್ಗೆ ಅಲ್ಲಿಗೆ ಮೋಸ್ಟ್ಲಿ ಪ್ರಿನ್ಸೆಸ್ ಶೂರಿಯ ನೋಡಿದ ತಕ್ಷಣ ಖುಷಿ ಆಗ್ಬೇಕಿತ್ತು ತಾನೆ. ಸಿಕ್ಕಾಪಟ್ಟೆ ಖುಷಿ. ಓ ಪ್ರಿನ್ಸೆಸ್ ಶೂರಿ ನೀವಾ, ನಾನು ಬ್ರೂಕ್ ಅಂತೆಲ್ಲ ಫುಲ್ ಇಂಟ್ರೆಸ್ಟ್ ಮಾಡ್ಕೊಂಡು ಇರ್ಬೇಕಿತ್ತು. ಬಟ್ ಏನಾಗಿದೆ ಅಂದ್ರೆ ಬ್ರೂಕ್ ಏನಂತಾನೆ ಅಂದ್ರೆ, ನಾನು ನನ್ನ ಇಡೀ ನೆಕ್ಸ್ಟ್ ಮುಂದೆ ಕಳೆಯುವಂತ ಜೀವನದಲ್ಲಿ
ನಿನ್ನ ನೋಡ್ಲೇಬಾರ್ದು ಅಂತ ಇದ್ದೆ ಅಂತ ಹೇಳ್ತಾನೆ. ಯಾವತ್ತು ನಿನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾನೆ. ವಾಟ್, ಅವರಿಬ್ರು ಸಿಕ್ಕಾಪಟ್ಟೆ ಒಳ್ಳೆ ಫ್ರೆಂಡ್ಸ್ ತರ ಸಖತ್ತಾಗಿದ್ರು, ಅಪ್ಪ ಮಗಳ ತರ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲ, ಬ್ರುಕ್ನು ಇವಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನೆ. ಸರಿ, ಸಿಕ್ಕಾಪಟ್ಟೆ ಬ್ರುಕ್ ಫೇಸ್ ಪರ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನೆ. ಅವ್ನು ಫುಲ್ಲು ನನ್ನ ಯಾವತ್ತೂ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಹೇಳು ನೀನ್ ಯಾರು ಅಂತ ಹೇಳ್ತಾನೆ. ಅದಕ್ಕೆ ಅವನೊಂದು ಹೇಳ್ತಾನೆ, ಐ ಓಡ್ ಎವ್ರಿಥಿಂಗ್ ಟು ದ ಮ್ಯಾನ್ ಹೂಡ್ ಲೈಫ್ ಯು ಟುಕ್. ಅಂದ್ರೆ ಬ್ರುಕ್ ಹೇಳ್ತಾ ಇದ್ದಾನೆ, ನಾನು ಎಷ್ಟೊಂದು ನಂಬಿಕೆ ಇಟ್ಟು ಮತ್ತೆ ಎಲ್ಲ ಅನ್ಕೊಂಡಿರುವಂತ ನನ್ನ ಲೈಫೇ ಅವರು ಅಂತ ಅನ್ಕೊಂಡಿರುವಂತ ಒಬ್ಬ ವ್ಯಕ್ತಿಯ ಪ್ರಾಣನ ನೀನು ತಗೊಂಡ್ಬಿಟ್ಟೆ, ನೀನೊಬ್ಳು ಕಿಂಗ್ ಸ್ಲೇಯರ್ ಅಂತ ಹೇಳ್ತಾ ಇದ್ದಾನೆ. ಸೊ ಮೋಸ್ಟ್ಲಿ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ಗೊತ್ತೋ ಗೊತ್ತಿಲ್ದೇನೋ, ಪ್ರಿನ್ಸೆಸ್ ಶೂರಿ ಬ್ರುಕ್ಗೆ ಬೇಕಾದ ಒಬ್ಬ ವ್ಯಕ್ತಿಯ ಪ್ರಾಣನ ತಕ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಆ ಬ್ರುಕ್ಕು ಅವಾಗ ಬೇಜಾರಾಗಿ, ಯಾಕಂದರೆ ಗುಂಕೋಗೆ ಏನು ಮಾಡೋಕ್ಕಾಗುತ್ತೆ, ಬ್ರುಕ್ಕು ಅವಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದ. ಸೊ ಅದಕ್ಕೋಸ್ಕರ ಅವಳಿಗೇನು ಮಾಡ್ದೇನೆ ಅವನು ರಂಬಾರ್ ಪೈರೇಟ್ಸ್ಗೆ ಪೈರೇಟ್ ಆಗೋಕ್ಕೆ ಹೋಗ್ಬಿಟ್ಟ ಅಂತ ನನ್ನ ಥಿಯರಿ, ನನಗೆ ಅನ್ನಿಸ್ತಾ ಇರೋದು. ಓ ಮೈ ಗಾಡ್ ಕ್ರೇಜಿ ಆಗಿತ್ತು. 50 ವರ್ಷ ಅವನು ಬೋಟಲ್ಲಿ ಸ್ಕೆಲಿಟನ್ ಆಗಿ ವೆಯ್ಟ್ ಮಾಡ್ತಿದ್ದ. ಸೊ ಆ 50 ವರ್ಷನೂ ಕೂಡ ಪ್ರಿನ್ಸೆಸ್ ಶೂರಿನ ಅವನು ನೋಡಲಿಲ್ಲ. ಸೊ ಇಲ್ಲಿ ಬಂದಾದ್ಮೇಲೆ ಪ್ರಿನ್ಸೆಸ್ ಶೂರಿನ ಸ್ಪಾಟ್ ಮಾಡಿ, ನೀನೇ ನಂಬಿಕೆಸ್ತ ಒಬ್ಬ ವ್ಯಕ್ತಿನ ಸಾಯಿಸಿದ್ ನೀನೇ ಅಂತ ಹೇಳ್ತಾನೆ. ಅಂಡ್ ಫ್ಲಾಶ್ ಬ್ಯಾಕ್ ಅಲ್ಲೂ ನಾವು ನೋಡಿದ್ವಿ, ಪ್ರಿನ್ಸೆಸ್ ಶೂರಿ ಅಥವಾ ಗುಂಕೋ ಫಾದರ್ ಅಂತ ಕೇಳ್ಕೊತಾ ಇದ್ಲು. ಸೊ ಮೋಸ್ಟ್ಲಿ ಅದು ಬ್ರುಕ್ಗೆ ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲ, ಆಕ್ಚುಲಿ ಗುಂಕೋ ಸಾಯಿಸಿರೋದು ಅವರ ಅಪ್ಪ ಅಥವಾ ಬೇರೆ ಇನ್ಯಾರೋ ಬೇಕಾಗಿರೋ ವ್ಯಕ್ತಿ. ಮೋಸ್ಟ್ಲಿ ನಾನು ಅಪ್ಪ ಅಂತಾನೆ ತಗೋತೀನಿ ಸರಿ, ಯಾಕಂದ್ರೆ ರಾಜ ಕಿಂಗ್ನೇ ಗುಂಕೋ ಸಾಯಿಸ್ಬಿಟ್ಟಿದ್ದಾಳೆ. ಮೋಸ್ಟ್ಲಿ ಅದು ಈಮುನೇ ಮ್ಯಾನಿಪುಲೇಟ್ ಮಾಡಿರ್ತಾನೆ. ಈಮು ಮ್ಯಾನಿಪುಲೇಟ್ ಮಾಡಿಬಿಟ್ಟು ಗುಂಕೋ ಅವರ ಅಪ್ಪನ್ನ ಸಾಯಿಸೋ ಥರ ಮಾಡಿರ್ತಾಳೆ. ಸೊ ಯಾಕೆಂದರೆ ಗುಂಕೋ ಈಮುಗೆ ಬೇಕು, ಈಮು ನನ್ನ ಸರ್ವೆಂಟ್ ಆಗಬೇಕು ಅಂತ ನಾವು ಫ್ಲಾಶ್ ಬ್ಯಾಕಲ್ಲಿ ನೋಡಿದ್ವಿ. ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಲ್ಲ, ಗುಂಕೋ ಸರ್ವೆಂಟ್ ಆಗಿ ಬಂದಿದ್ದು ಈಮು ಹತ್ರ. ಸೊ ಅದಕ್ಕೋಸ್ಕರ ಈಮುನೇ ಗುಂಕೋನ ಮ್ಯಾನಿಪುಲೇಟ್ ಮಾಡಿ ಅವರ ಅಪ್ಪನ್ನ ಅಥವಾ ಯಾರೋ ಬ್ರುಕ್ಗೆ ಬೇಕಾಗಿರೋ ವ್ಯಕ್ತಿಯನ್ನ ಸಾಯಿಸ್ಬಿಟ್ಟು ಗುಂಕೋನ ಅವನ ಹತ್ರ ತಗೊಂಡಿರ್ತಾನೆ ಅಂತ ನನ್ನ ಥಿಯರಿ ಇರೋದು. ಕ್ರೇಜಿ ಆಗಿದೆ. ಆಕ್ಚುಲಿ ಬ್ರುಕ್ ಮತ್ತೆ ಗುಂಕೋ ಸಂಬಂಧ ಒಂಥರ ಹ್ಯಾಪಿ ಆಗಿರುತ್ತೆ. ಅವರಿಬ್ರು ನೋಡಿದ ತಕ್ಷಣ ಒಬ್ಬೊಬ್ರು ನೋಡಿದ ತಕ್ಷಣ ರೆಕಗ್ನೈಸ್ ಮಾಡ್ತಾರೆ, ಅರ್ಥ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವರಿಬ್ಬರ ಮಧ್ಯೆ ಇವಾಗ ದ್ವೇಷ ಇದೆ. ಓ ಮೈ ಗಾಡ್. ಆ್ಯಂಡ್ ಅಂದರೆ ಬ್ರುಕ್ ಒಬ್ಬನಿಂದನೇ ದ್ವೇಷ ಇರೋದು, ಗುಂಕೋಗೆ ಏನು ಕೋಪ ಇಲ್ಲ ಸರಿನಾ, ಯಾಕಂದ್ರೆ ನಾವು ಮುಂದೆ ನೋಡ್ತೀವಿ. ಆ್ಯಂಡ್ ಈ ವಿಷಯ ಕೇಳಿದ ತಕ್ಷಣ ಈಮುನ ಮೈಂಡ್ ಒಳಗಡೆ ಗುಂಕೋ ಅವಳ ಬಾಡಿನ ಟೇಕ್ ಓವರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಸರಿನಾ. ಗುಂಕೋ ಹೇಳ್ತಾವ, ಈಮು ಓ ಗುಂಕೋ ನಿನ್ನ ಮೆಮೊರೀಸ್ ಎಲ್ಲ ವಾಪಸ್ ಬರ್ತಾ ಇದೆ ಅಂತ ಹೇಳ್ತಾನೆ. ನಿನ್ನ ಮೆಮೊರೀಸ್ ಎಲ್ಲ ವಾಪಸ್ ಬರ್ತಾ ಇದೆಯಾ ಅಂತ ಕೇಳ್ತಾನೆ. ಯಾಕೆ ಅಂದರೆ ಗುಂಕೋಗೆ ಮಾತ್ರ ಗೊತ್ತಿರೋದು ಬ್ರುಕ್ ಯಾರು ಅಂತ. ಬಟ್ ಈಮು ಗುಂಕೋ ಬಾಡಿಲಿದ್ರೂ ಕೂಡ ಈಮು ಗುಂಕೋನ ಮೆಮೊರಿನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದೊಂದು ಮೇಜರ್ ಪಾಯಿಂಟ್. ಯಾಕಂದರೆ ಈಮು ಯಾವುದೇ ಬಾಡಿನ ಟೇಕ್ ಓವರ್ ಮಾಡಿದ್ರು ಅವ್ರ ಮೈಂಡ್ಸು, ಅವ್ರ ಥಾಟ್ಸು, ಅವ್ರ ಮೆಮೊರೀಸು ಎಲ್ಲ ಆಕ್ಸೆಸ್ ಮಾಡ್ಬೋದು ಅಂತ ಒಂದು ಥಿಯರಿ ಇತ್ತು. ಬಟ್ ಇಲ್ಲ, ಫೈನಲಿ ಗುಂಕೋನ ಯಾವುದೇ ಮೆಮೊರಿ ಕೂಡ ಈಮುಗೆ ಗೊತ್ತಿದ್ರೆ ಅವನಿಗೆ ಬ್ರುಕ್ ಯಾರು ಅಂತ ಗೊತ್ತಾಗ್ಬಿಡ್ತಿತ್ತು. ಸೊ ಇಟ್ಸ್ ಕನ್ಫರ್ಮ್ ಈಮುಗೆ ಯಾವುದೇ ಥರದ ಮೈಂಡ್ ರೀಡಿಂಗ್ ಪವರ್ಸ್ ಇಲ್ಲ ಅಂತ ಒಂದು ಕನ್ಫರ್ಮ್ ಆಯಿತು ಸರಿನಾ. ಇದಂತೂ ಕ್ರೇಜಿ ಆಗಿತ್ತು. ಆ್ಯಂಡ್ ಅಂತೂ ಇಂತೂ ಫೈಟ್ ಮಾಡಿ ಗುಂಕೋ ಅವಳ ಬಾಡಿನ ಒಂದು ಸ್ಪ್ಲಿಟ್ ಆಫ್ ಎ ಸೆಕೆಂಡ್ಗೆ ಅವಳು ಕಂಟ್ರೋಲ್ ತಗೋತಾಳೆ. ಸ್ಪ್ಲಿಟ್ ಆಫ್ ಎ ಸೆಕೆಂಡ್ ಸರಿನಾ, ಕಂಟ್ರೋಲ್ ತಗೊಂಡ್ಬಿಟ್ಟು ಅವಳು ಆ್ಯರೋಸ್ನ ಬ್ರುಕ್ ಸುತ್ತ ಎಲ್ಲ ಸುತ್ಕೊಂಡಿತ್ತಲ್ಲ ಆ್ಯರೋಸು, ಆ ಆ್ಯರೋಸ್ನೆಲ್ಲ ಬ್ರುಕ್ ಯು ಹ್ಯಾವ್ ಟು ರನ್, ನೀನು ಬೇಗ ಓಡೋಗ್ಬೇಕು ಅಂತ ಅಂದ್ಬಿಟ್ಟು ಅವಳು ಆ್ಯರೋಸ್ನೆಲ್ಲ ರಿಲೀಸ್ ಮಾಡಿಬಿಡ್ತಾಳೆ. ಎಲ್ಲ ಆ್ಯರೋಸು ಇನ್ಕ್ಲೂಡಿಂಗ್ ಎಲ್ಲ ಸ್ಟ್ರಾ ಹ್ಯಾಟ್ಸ್ ಆ್ಯರೋಸ್ ಕೂಡ ರಿಲೀಸ್ ಆಗುತ್ತೆ. ಬ್ರುಕ್ ಅವ್ನು ಫುಲ್ ಆ್ಯರೋಸ್ ಅವ್ನ ಮಮ್ಮಿ ಥರ ಸುತ್ಕೊಂಡ್ಬಿಟ್ಟಿದ್ನಲ್ಲ, ಎಲ್ಲ ಆ್ಯರೋಸು ರಿಲೀಸ್ ಆಗುತ್ತೆ. ಬಟ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಅವನ ಕಾಲು ಒಂದು ತಗಲಾಕೊಂಡ್ಬಿಡುತ್ತೆ ಆ್ಯರೋಗೆ. ಅವ್ನ ಕಾಲು ಒಂದೇ ಒಂದು ಕಾಲು ಇನ್ನೂ ತಗಲಾಕೊಂಡು ಅವ್ನು ಫುಲ್ ಬಾಡಿ ರಿಲೀಸ್ ಆಗಿದೆ, ಬಟ್ ಅವ್ನ ಕಾಲು ಮಾತ್ರ ತಗಲಾಕೊಂಡ್ಬಿಟ್ಟಿದೆ. ಇದಾಗಿದೆ ಸರಿನಾ. ಆ್ಯಂಡ್ ನೆಕ್ಸ್ಟ್ ಆಮೇಲೆ ನಾವು ಮಕ್ಕಳಿಗೆ ಲೈನ್ ಹೋಗ್ತಾ ಇತ್ತಲ್ಲ ಆ್ಯರೋ, ಒಂದು ದೊಡ್ಡದು ಮಕ್ಕಳ ಹತ್ರ 10 ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಲ್ಲ ಪೋರ್ಟ್ ಹತ್ರ, ಆ ಆ್ಯರೋ ಕೂಡ ಒಂಥರ ವಿಗಿಲ್ ಆಗೇ ಶುರುವಾಗುತ್ತೆ, ಅಳ್ಳಾಳಕ್ಕೆ ಶುರುವಾಗುತ್ತೆ. ಮಕ್ಕಳಿಗೆ ನೋಡ್ರಿ ಇದಕ್ಕೆ ಯಾರೋ ಇಲ್ಲ ಹಿಂಗೆ ಓಡಾಡ್ತಾ ಇದೆ, ಮಕ್ಕಳೆಲ್ಲ ಹಿಂಗೆ ಆಡ್ತಾ ಇದೆ ಸರಿನಾ. ಒಳ್ಳೆ ಅಕ್ಕಪಕ್ಕ ಹೋಗ್ತಾ ಇದೆ ಸರಿನಾ, ಈ ಥರ ಆಗ್ತಾ ಇದೆ. ಆ್ಯಂಡ್ ಬ್ರುಕ್ನ ಒಂದು ಕಾಲು ಮಾತ್ರ ಆ್ಯರೋಗೆ ಅವ್ನು ತಪ್ಪಿಸ್ಕೊಳ್ಳೋದಕ್ಕಿಂತ ಮುಂಚೆ
ಅವನ ಕಾಲ್ ಮರ ತಗೊಳಕೊಂಡ್ಬಿಡುತ್ತೆ. ಆ್ಯಂಡ್ ಅಟ್ ದಟ್ಸ್ ಇಟ್. ಗುಂಕೋ ನೀನು ನನಗೆ ಮಾತ್ರ ಒಬೆ ಆಗಿರಬೇಕು, ಬೇರೆಯವ್ರಿಗೆಲ್ಲ ಅಂದ್ಬಿಟ್ಟು ಈಮು ಮತ್ತೆ ಅವಳ ಬಾಡಿನ ಕಂಟ್ರೋಲ್ಗೆ ತೊಗೊಂಡ್ಬಿಡ್ತಾನೆ. ಸ್ಪ್ಲಿಟ್ ಆಫ್ ಎ ಸೆಕೆಂಡ್ ಒಂದಷ್ಟೇ ಕಂಟ್ರೋಲ್ ತೊಗೊಳಕ್ಕಾಗಿದ್ದು ಗುಂಕೋ. ಆ್ಯಂಡ್ ನೆಕ್ಸ್ಟು ಮತ್ತೆ ಆಬ್ವಿಯಸ್ಲಿ ಫುಲ್ ಕಂಟ್ರೋಲ್ ತೊಗೊಂಡ್ಬಿಡ್ತಾನೆ ಈಮು ಆಬ್ವಿಯಸ್ಲಿ. ಆ್ಯಂಡ್ ಬ್ರುಕ್ಕು ಸಿಕ್ಕಾಬಟ್ಟೆ ಕೋಪ ಪಡ್ಕೊಂಡು, ಹೇಯ್ ನೀನು ಯಾಕೆ ನನಗೆ ಓಡೋಗು ಅಂತ ಹೇಳ್ತಿದ್ಯಾ, ನನಗದೆಲ್ಲ ಗೊತ್ತಿಲ್ಲ, ಈ ಮ್ಯಾಟರ್ ಇಲ್ಲೇ ಡಿಸೈಡ್ ಆಗಬೇಕು, ನನಗೆ ಗೊತ್ತಿಲ್ಲ, ಹೇಳು ಯಾರು ನೀನು ಇವಾಗ ಹೇಳು ಅಂತ ಹೇಳ್ತಾನೆ. ಆ್ಯಂಡ್ ಇವಾಗ ಈಮುಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅಂತ ಅಂದ್ಬಿಟ್ಟು ಈಮು / ಗುಂಕೋ ಡೈರೆಕ್ಟ್ ಬ್ರುಕ್ಗೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಓ ಮೈ ಗಾಡ್, ಆಕ್ಚುಲಿ ಬ್ರುಕ್ ಬರೀ ಫಸ್ಟ್ ಈಮು ಜೊತೆ ಮಾತಾಡಿದ್ದಲ್ಲ, ಫಸ್ಟ್ 1-on-1 ಕ್ಲಾಶ್ ಆಗಿದ್ದು ಕೂಡ ಬ್ರುಕ್. ಓ ಮೈ ಗಾಡ್ ಗ್ರೋ. ಬಟ್ ಗುಂಕೋ ಮತ್ತೆ ಈಮು ಅಟ್ಯಾಕ್ ಮಾಡಿದ ತಕ್ಷಣ ನಿಮ್ಗೆ ನೆನಪಿದ್ರೆ ಗರ್ಡು ಎಲ್ಲ ಸ್ಟ್ರಾಯ್ಡ್ಸ್ಗೂ ಕಾಸ್ಟ್ಯೂಮ್ ಎಲ್ಲ ಮಾಡ್ಕೊಟ್ಟಿದ್ದಲ್ಲ, ಸಿಕ್ಕಾಪಟ್ಟೆ ಜನಕ್ಕೆ ರೋಡ್ ಮಾಡಿಕೊಟ್ಟ. ಆ್ಯಂಡ್ ಬ್ರುಕ್ಗೆ ಆ್ಯಕ್ಚುಲಿ ಮಾಡ್ಕೊಟ್ಟಿದ್ದು ಗರ್ಡ್, ಸರಿನಾ. ಗರ್ಡ್ ಅವ್ರಿಗೆ ಕಾಸ್ಟ್ಯೂಮ್ ಎಲ್ಲ ಮಾಡ್ಕೊಟ್ಟಿದ್ದು, ಎಲ್ಬಾಫ್ ಕಾಸ್ಟ್ಯೂಮು. ಆ ಕಾಸ್ಟ್ಯೂಮ್ ಜೊತೆಗೆ ಒಂದು ಶೀಲ್ಡ್ ಕೂಡ ಕೊಟ್ಟಿದ್ದು, ಒಂದು ಕಾಸ್ಪ್ಲೇ ಶೀಲ್ಡ್ ಥರ ಅಂತ ಅನ್ಕೋಬೋದು. ಆ ಶೀಲ್ಡ್ನ ಬ್ರುಕ್ ಯೂಸ್ ಮಾಡ್ತಿದ್ದಾನೆ. ಆ ಶೀಲ್ಡ್ನ ಬ್ರುಕ್ ಯೂಸ್ ಮಾಡಿಬಿಟ್ಟು ಗುಂಕೋ ಮತ್ತೆ ಈಮುನ ಅಟ್ಯಾಕ್ನ ಆ ಶೀಲ್ಡ್ಗೆ ಡಿಫೆಂಡ್ ಮಾಡ್ಕೊಳಕ್ ಕೊಡ್ತಾ ಇದ್ದಾನೆ. ಓ ಮೈ ಗಾಡ್, ಈಮು ಬಂದು ಅಟ್ಯಾಕ್ ಮಾಡಿ ಸಿಕ್ಕಂತ ಒಂದು ಫುಲ್ ಸ್ಲೋಡಿದೆಲ್ಲ ಇದೆಯಲ್ಲ ಅದ್ರಲ್ಲಿ ಅಟ್ಯಾಕ್ ಮಾಡ್ಬಿಡ್ತಾನೆ, ಆ ಶೀಲ್ಡ್ಗೆ ಹೊಡೆಯುತ್ತೆ. ಬಟ್ ಆ ಶೀಲ್ಡ್ ಯಾವುದೇ ಥರದ ಡ್ಯಾಮೇಜ್ ಏನು ನಮಗೆ ಫ್ರೇಮಲ್ಲಿ ಕಾಣಿಸ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಚಾಪ್ಟರ್ ಎಲ್ಲ ತೋರಿಸ್ತಾರೆ ಅಂತ ಅನ್ಸುತ್ತೆ. ಕ್ರೇಜಿ ಆಗಿರುತ್ತೆ. ಓ ಮೈ ಗಾಡ್, ಬ್ರುಕ್ ಆಕ್ಚುಲಿ 1-on-1 ವಿತ್ ಈಮೋ, ದ ವರ್ಲ್ಡ್ ರೂಲರ್. ಓ ಮೈ ಗಾಡ್. ಆ್ಯಂಡ್ ಈಮು ಕೇಳ್ತಾನೆ, ಯಾರು ನೀನು ಈ ಗುಂಕೋಗೆ ಅಂತ ಕೇಳ್ತಾನೆ. ಓ ಮೈ ಗಾಡ್, ಕ್ರೇಜಿ ಆಗಿತ್ತು. ಈ ಪ್ಯಾನಲ್ ಮಾತ್ರ ಕ್ರೇಜಿ ಆಗಿತ್ತು. ಸೊ MVP ಈಸ್ ಬ್ರುಕ್. ಕ್ರೇಜಿ. ಆ್ಯಂಡ್ ನೆಕ್ಸ್ಟ್ ನಾವು ಬ್ರಾಂಚ್ 8 ಉಸಾಪ್ಸ್ ಗ್ರೂಪ್ ಬರ್ತೀವಿ. ಸೊ ಉಸಾಪ್ ಗ್ರೂಪ್ ಅಂದರೆ ಆಬ್ವಿಯಸ್ಲಿ ನಾಮಿ, ಜಿಂಬೆ ಮತ್ತು ರಾಬಿನ್ ಎಲ್ಲ ಇರ್ತಾರಲ್ಲ ಅದೇ ಗ್ರೂಪಲ್ಲಿ ಅಲ್ಲಿ ಇರ್ತವೆ. ಸೊ ಎಲ್ಲರೂ ಫ್ರೀ ಆಗಿಬಿಟ್ಟಿದ್ದಾರೆ ಇವಾಗ. ಎಲ್ಲ ಆ್ಯರೋ ಪವರ್ ಸ್ಪ್ಲಿಟ್ ಆಫ್ ಸೆಕೆಂಡ್ ಇತ್ತಲ್ಲ, ಆ್ಯರೋ ಎಲ್ಲ ಫ್ರೀ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಫ್ರೀ ಆಗಿದ್ದಾರೆ ಎಕ್ಸೆಪ್ಟ್ ರಾಬಿನ್. ರಾಬಿನ್ ಯಾಕೆ ಫ್ರೀ ಆಗಿಲ್ಲ ಅಂದರೆ ಅವ್ರದ್ದು ಆ್ಯರೋ ಪವರ್ಗಿಂತ ಜಾಸ್ತಿ ಅವ್ರದ್ದು ಥ್ರಾನ್ ಫ್ರೂಟ್ದು, ಅದು ಸಮ್ಮರ್ಸ್ದು. ಅವ್ನು ಥ್ರಾನ್ಸ್ ಎಲ್ಲ ಫುಲ್ ಹಾಕ್ಬಿಟ್ಟಿದ್ದ ಅವನು ರಾಬಿನ್ಗೆ. ಸೊ ಅದಕ್ಕೋಸ್ಕರ ಅವಳೊಬ್ಳು ಫ್ರೀ ಆಗಿಲ್ಲ, ಮಿಕ್ತವರೆಲ್ಲ 3 ಜನ ಕೂಡ ಫ್ರೀ ಆಗಿದ್ದಾರೆ. ಆ್ಯಂಡ್ ಉಸಾಪ್ ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಮೈಂಡ್ ಟ್ರಿಕ್ಕಿಂದ ನಾನು ಎಲ್ಲ ಆರೋಸ್ನ ನಾನು ಬಿಡಿಸ್ಬಿಟ್ಟೆ ಅಂತ ಹೇಳ್ತಾನೆ. ಮೋಸ್ಟ್ಲಿ ಇದು ಹಾಕಿಂದ ಮುಂಚೆ ಉಸಪ್ಪು ಬಿಟ್ಟೋಗ್ಲಿ ಎಲ್ಲ ಫುಲ್ಲೆಲ್ಲ ಬಿಡಿಸ್ಕೊಂಬಿಡ್ಲಿ ಅಂತ ಫುಲ್ಲೆಲ್ಲ ಬೇಡ್ಕೊತಿದ್ದ ಅನಿಸುತ್ತೆ. ಅದಂಗಿದ ತಕ್ಷಣ ಸಡನ್ನಾಗಿ ಬಿಡಿಸ್ಕೊಂಡ್ಬಿಡ್ತಲ್ಲ, ನಂದೇ ಟ್ರಿಕ್ ಇದು, ನಾನೇ ಮಾಡಿದ್ದು ಅಂತ ಉಸಪ್ ಎಲ್ಲ ಹೇಳ್ತಾ ಇದ್ದಾನೆ. ಆ್ಯಂಡ್ ಜಿಂಬೆ ಕೂಡ ಹೇಳ್ತಾನೆ, ಏನು ಸಡನ್ನಾಗಿ ಎಲ್ಲ ಫ್ರೀ ಆಗೋಯ್ತಲ್ಲ, ಏನಾಯಿತು ಅಂತ ಜಿಂಬೆ ಫುಲ್ ಟೆನ್ಷನ್ ಆಗಿದ್ದಾನೆ, ಸರಿನಾ. ಬಟ್ ನಾಮಿ ಹೋಗಿದ ತಕ್ಷಣ ರಾಬಿನ್ ಹತ್ರ ಹೋಗ್ತಾಳೆ. ರಾಬಿನ್, ನೀನು ಎಲ್ಲದೂ ಫ್ರೀ ಆಯಿತು, ನೀನು ಒಬ್ಬಳದೇ ಫ್ರೀ ಆಗಿಲ್ವಲ್ಲ, ಮೊದಲು ಇದನ್ನು ಬಿಡಿಸ್ಬೇಕು ಅಂದ್ಬಿಟ್ಟು ನಾಮಿ ಆ ಥ್ರಾನ್ ಅಂದರೆ ಮುಳ್ಳೆಲ್ಲ ತೆಗೆಯೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬಟ್ ರಾಬಿನ್ ಹೇಳ್ತಾ ಇದ್ದಾಳೆ, ನನ್ನನ್ನು ಬಿಟ್ಬಿಡು, ಬೇಗ ಹೋಗಿ ನೀವು ಮಕ್ಕಳನ್ನ ಕಾಪಾಡಿ, ಮಕ್ಕಳ ಬಗ್ಗೆ ಚಿಂತೆ ಮಾಡಿ ನೀವು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹೋಗಿದ ತಕ್ಷಣ ನಾಮಿ ಹತ್ರ ನಾಮಿ ಸ್ವಾರ್ ಅಂತ ಒಂದು ಸೌಂಡ್ ಬರುತ್ತೆ. ಆಬ್ವಿಯಸ್ಲಿ ನಮ್ಮ ಸಾಂಜಿನ ತೋರಿಸಲ್ಲ, ಬಟ್ ನಾಮಿ ಸಂಜಿಕುನ್ ಅಂತ ಫುಲ್ ನೋಡ್ತಾಳೆ ನಾಮಿ, ಸರಿನಾ. ಸೊ ಆಬ್ವಿಯಸ್ಲಿ ಇವಾಗ ಸಾಂಜಿ ಬಂದಾಯ್ತು. ಸೊ ನಾವು ಅನ್ಕೊಂಡಿದ್ವಿ ಸಾಂಜಿ ಬಂದು ಬಿಡಿಸ್ತಾನೆ ಅಂತ. ಸೊ ಅದೆಲ್ಲ ಕೇಸು ಆ್ಯಕ್ಚುಲಿ ಎಲ್ಲ ಆ್ಯರೋಸ್ ಎಲ್ಲ ಹೊಂಟೋಗಿದೆ. ಬಟ್ ರಾಬಿನ್ ಒಬ್ಬಳೇ ಇವಾಗ ತಗೊಳ್ಕೊಂಡಿರೋದು. ಮೋಸ್ಟ್ಲಿ ಇವಾಗ ಸಾಂಜಿ ಅವನ ಇಫ್ರಿಟ್ ಜಬಲ್ ಜಾಂಬೆಯಿಂದ ಥ್ರಾನ್ ಎಲ್ಲ ಫುಲ್ಲು ಬರ್ನ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಬರ್ನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಯಾಕಂದರೆ ಆ್ಯರೋಗೆ ಬರ್ನ್ ಮಾಡಬಹುದಿತ್ತು, ಬಟ್ ಆಗ್ತಿತ್ತಲ್ಲ ಗೊತ್ತಿರಲ್ಲ, ಯಾಕಂದರೆ ಅದು ಸಿಕ್ಕಾಪಟ್ಟೆ ತಿಕ್ಕಾಗೆಲ್ಲ ಇತ್ತು. ಸೊ ಇಲ್ಲಿ ಬಳ್ಳಿ ಅಲ್ವಾ, ಆ ಬೆಂಕಿಲಿ ಸುಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಮೋಸ್ಟ್ಲಿ ಸಾಂಜಿ ರಾಬಿನ್ನ ಕಾಪಾಡ್ತಾನೆ ಅಂತ ಅನ್ಸುತ್ತೆ, ನೋಡೋಣ. ಆ್ಯಂಡ್ ನೆಕ್ಸ್ಟ್ ನಾವು ಬ್ರಾಂಚ್ 8 ನಿಯರ್ ವೆಸ್ಟ್ ವಿಲೇಜ್ಗೆ ಶಿಫ್ಟ್ ಆಗ್ತೀವಿ. ವೆಸ್ಟ್ ವಿಲೇಜ್ ಹತ್ರ ನೆನ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ 10 ಜನ ಮಕ್ಕಳನ್ನು, ಸರಿನಾ. ಅವ್ರ ಪಕ್ಕದಲ್ಲೇ ಸಮ್ಮರ್ಸು ಅವನ ದೊಡ್ಡ ಥ್ರಾನ್ ಸ್ನೇಕಲ್ಲಿ ಫುಲ್ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವ್ರ ಪಕ್ಕದಲ್ಲೇ. ಸೊ ಇಲ್ಲಿ ಸ್ವಲ್ಪ ಮಕ್ಕಳಿಗೂ ಮತ್ತು ಸಮ್ಮರ್ಸ್ಗೂ ಕಾನ್ವರ್ಸೇಷನ್ ಆಗ್ತಾ ಇದೆ, ಸರಿನಾ. ಕ್ರೇಜಿ ಆಗಿದೆ. ಕೀಪ್ ಮೂವಿಂಗ್ ಯು ಬ್ಯಾಸ್ಟರ್ಡ್ಸ್ ಅಂತ ಸಮ್ಮರ್ಸ್ ಎಲ್ಲ ಹೇಳ್ತಾ ಇದ್ದಾನೆ. ಅಲ್ಲೇನು ಫಿನಿಶ್ ಲೈನ್ ಹತ್ರ ಬರ್ತಾ ಇದೆ, ನಿಮ್ಮನ್ನೆಲ್ಲ ಕರ್ಕೊಂಡು ಹೊಂಟಾಗ್ತೀವಿ ಅಂತೆಲ್ಲ ಫುಲ್ ಹೇಳ್ತಾ ಇದ್ದಾನೆ. ಅದಕ್ಕೆ ಕಾಲಿನ್ ಸಿಕ್ಕಾಪಟ್ಟೆ ಪಿಸ್ಟ್ ಆಗ್ಬಿಟ್ಟು, ಸ್ಕಾಪರ್ ಗವರ್ ಮಗ ಕಾಲಿನ್ ಸಿಕ್ಕಾಪಟ್ಟೆ ಪಿಸ್ಟ್ ಆಗ್ಬಿಟ್ಟು, ಎಲ್ಡರ್ ಯಾರು ಹೇಳ್ತಾ ಇದ್ರ 3 ಜನ ಮಾನ್ಸ್ಟರ್ಸ್ ಅಲ್ಲಿ ಅವ್ನು ನೀನೇನಾ,
ನೀನು ನೋಡ್ತಾ ಇರು, ನಮ್ಮನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ಯಾ ಅಂತ ಈ ನಮ್ಮ ಜೈಂಟ್ಸ್ಗೆಲ್ಲ ಗೊತ್ತಾಗ್ಲಿ, ಅವ್ರು ಸಿಕ್ಕಾಬಟ್ಟೆ ಸ್ಟ್ರಾಂಗು, ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ಅಂತ ಅವ್ನು ಫುಲ್ ಹೇಳ್ತಾ ಇದ್ದಾನೆ. ಅದಕ್ಕೆ ಸಮ್ಮರ್ಸ್ ಹೇಳ್ತಾ ಇದ್ದಾನೆ, ಅದಕ್ಕೆ ನಿಮ್ಮನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇರೋದು, ನಮಗೆ ಗೊತ್ತು ಎಲ್ಲ ಎಲ್ಡರ್ಸು ಎಲ್ಲ ಎಲ್ಬಾಫ್ನ ಜೈಂಟ್ಸ್ ಎಲ್ಲ ಎಷ್ಟು ಸ್ಟ್ರಾಂಗ್ ಅಂತ ನಮ್ಗೆ ಗೊತ್ತು, ಅದಕ್ಕೆ ನಿಮ್ಮನ್ನ ಬೇಟಾಗಿ ಇಟ್ಕೊಂಡು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ ನಾವು ಅಂತೆಲ್ಲ ಫುಲ್ ಸಮ್ಮರ್ಸ್ ಎಲ್ಲ ಮಕ್ಕಳ ಜೊತೆ ಮಾತಾಡ್ತಿದ್ದಾನೆ ಸರಿನಾ. ಆ್ಯಂಡ್ ಕ್ರೇಜಿಯಾಗಿರುತ್ತೆ. ಆ್ಯಂಡ್ ಸಮ್ಮರ್ಸ್ ಕೇಳ್ತಾನೆ, ಓ ನೀನು ಸ್ಕಾಪರ್ ಗಬನ್ ಮಗ ಅಲ್ವಾ, ಅದಕ್ಕೆ ಇಷ್ಟೊಂದು ಕೊಬ್ಬು ನಿನಗೆ ಅಂತ ಫುಲ್ ಸ್ಕಾಪರ್ ಗಬನ್ಗೆ ಅವನಿಗೆ ಮತ್ತೆ ವೈರಲ್ಸ್ ಎಲ್ಲ ಇತ್ತಲ್ಲ ಮುಂಚೆ ಎಲ್ಲ ಅವರಿಬ್ರು ವಾರ್ ಮಾಡ್ಕೊಂಡ ಬರ್ತಿದ್ರು, ಒಬ್ರು ಒನ್ ಜಾಸ್ತಿ ಹೊಡೆದಾಗ್ತಿದ್ರಲ್ಲ, ಅದಕ್ಕೋಸ್ಕರ ಸಮ್ಮರ್ಸು ಅವ್ನ ಮಗನ್ನ ಕಿಡ್ನಾಪ್ ಮಾಡಿದೀವಿ ಅಂತ ಅವ್ನಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಓ ನೀನು ಇದೆಯಾ ಬಾ ನಿನಗೂ ಐತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾನೆ ಸರಿನಾ. ಆ್ಯಂಡ್ ಇಲ್ಲಿ ನಾವು ನೋಡ್ತಾನೆ ಸಮ್ಮರ್ಸ್ ಫೈನಲಿ ನೋಡ್ತಾನೆ, ಓ ಲುಕ್ ಐ ಕ್ಯಾನ್ ಆಲ್ರೆಡಿ ಸಿ ದ ಹಾರ್ಬರ್, say goodbye to your homeland cheat kiddos, you will never see it again ಅಂತ ಸಮ್ಮರ್ಸ್ ಹೇಳ್ತಾನೆ. ಓ ನನಗೆ ಹಾರ್ಬರ್ ಕಾಣಿಸ್ತಾ ಇದೆ, ನೀವೆಲ್ಲ ಮಕ್ಕಳೇ ನಿಮ್ಮ ಹೋಮ್ಲ್ಯಾಂಡ್ಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ಬಿಡಿ, ಮತ್ತೆ ನೀವು ಇಲ್ಲಿಗೆ ಬರೋದೇ ಇಲ್ಲ, ಮತ್ತೆ ನೀವು ಇಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆ್ಯಂಡ್ ಎಲ್ಲ ಮಕ್ಕಳಿಗೆ ವಾಟ್ ನೋ, ನಮ್ಮ ಅಪ್ಪನ ನಾನು ಮತ್ತೆ ನೋಡಲ್ವಾ, ನಮ್ಮ ಅಮ್ಮನ ನಾನು ಮತ್ತೆ ನೋಡಲ್ವಾ, ನನ್ನ ಲ್ಯಾಂಡ್ ನಾನು ಮತ್ತೆ ನೋಡಲ್ವಾ ಅಂತೆಲ್ಲ ಮಕ್ಕಳೆಲ್ಲ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ ಸರಿನಾ. ಶಾಕ್ ಆಗ್ಬಿಟ್ಟಾದ್ಮೇಲೆ ನೆಕ್ಸ್ಟ್ ಸಮ್ಮರ್ಸು ಅವನ ಟೆಲಿಪ್ಯಾಥಿಕಲ್ಲಿ ಮಾತಾಡೋಕೆ ಶುರು ಮಾಡ್ತಾನೆ. ಏಯ್ ಹೆಲೋ ಗ್ರೇಟ್ ಒನ್ ಅಂತ ಹೇಳೋದು ಶುರು ಮಾಡ್ತಾನೆ. ಸೊ ಅಬ್ವಿಯಸ್ಲಿ ಅವನು ಮೋಸ್ಟ್ಲಿ ಟ್ರಾನ್ಸ್ಪೋರ್ಟರ್ಸ್ ಏನಾದ್ರು ಮಾತಾಡ್ತಿರ್ಬೋದು, ಯಾಕೆ ನಮ್ಗೆ ತೋರಿಸಿಲ್ಲ ಯಾರು ಮಾತಾಡ್ತಿದ್ದಾನೆ ಅಂತ. ಸೊ ಟ್ರಾನ್ಸ್ಪೋರ್ಟರ್ಸ್ ಏನಾದ್ರು ಮಾತಾಡ್ತಿರ್ಬೋದು ಅಥವಾ ಟೆಲಿಪ್ಯಾಥಿಕಾಗಿ ಆರಾಮಾಗಿ ಮಾತಾಡ್ಬೋದು. ಸೊ ಟೆಲಿಪ್ಯಾಥಿಕಾಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹೆಲೋ ಗ್ರೇಟ್ ಒನ್, ಕ್ವಿಲ್ಲಿಂಗ್ ಗ್ಯಾಮ್ ಆ್ಯಂಡ್ ಮತ್ತು ನಂದು ಮಿಷಿನ್ ಎಲ್ಲ ಫುಲ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ನಮಗೆ ನಾನು ಸಿಕ್ಕಾಪಟ್ಟೆ ನಂಗೆ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಮನೆಗೆ ಹೋಗಬೇಕು, ಅಥವಾ ನಿಮ್ಗೇನಾದರೂ ಇನ್ನೇನಾದರೂ ಆರ್ಡರ್ಸ್ ಇದೆಯಾ ನಿಮ್ಗೇನಾದ್ರು ಕೊಡೋವಂಥದ್ದು ಅಂತ ಕೇಳ್ತಾನೆ. ಬಟ್ ಈ ಮೂವಿಂದ ಯಾವುದೇ ಥರದ ರಿಪ್ಲೈ ಬರೋದಿಲ್ಲ. ಸೊ ಯಾಕೆಂದರೆ ಈ ಮೂವ್ ಬಿಸಿ ಫೈಟಿಂಗ್ ವಿತ್ ದಿ ಗ್ರೇಟ್ ಬ್ರೋಕ್. ಸೊ ಯಾವುದೇ ಥರ ರಿಪ್ಲೈ ಬರೋಲ್ಲ ಸರಿನಾ. ಅಷ್ಟರಲ್ಲಿ ಏನಾರ ಕ್ವಶನ್ಸ್ ಇದೆಯಾ ಅಂತ ಕೇಳ್ತಾನೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ದೂರದಿಂದ ಕಾಲಿನ್ ಎಲ್ವಾ ವೋಲ್ಫ್ ಅಂತ ಒಂದು ವಾಯ್ಸ್ಗಳೆಲ್ಲ ಬರ್ತಾ ಇದೆ. ಏನಾಯ್ತಪ್ಪ ಅಂತ ಎಲ್ಲರೂ ಹಿಂದೆ ತಿರುಗಿ ನೋಡಿದ್ರೆ ರಿಪ್ಲಿನ ಜೈಂಟ್ ಗ್ರೂಪ್ ಮಕ್ಕಳನ್ನ ಕಾಪಾಡಕ್ಕೆ ಬಂದಿದೆ. ಎಸ್, ದಿ ಲಾಸ್ಟ್ ಜನರೇಷನ್ ಆಫ್ ವಾರಿಯರ್ಸ್ ಹೇಳಿದ್ನಲ್ಲ, ಇವರೇ ಬಂದಿದ್ದಾರೆ ನೋಡಿ ಕಾಪಾಡೋದಕ್ಕೆ, ಟು ಸೇವ್ ದ ಡೇ ಸರಿನಾ. ಎಲ್ಲಾರು ಹೋಗ್ಬಿಟ್ಟು ಸಮ್ಮರ್ಸ್ಕೊಂದು ಶಾಕು, ಇವ್ರು ಹೆಂಗಿಲ್ಲಿದ್ದಾರೆ, ಎಲ್ಲ ನೈಟ್ ಮ್ಯಾನ್ ಮಾನ್ಸ್ಟರ್ಸ್ ಎಲ್ಲ ಇವ್ರನ್ನ ತಡಿಬೇಕಿತ್ತಲ್ಲ, ಇವ್ರು ಇಲ್ಲೇ ಬಂದ್ರು ಅಂತ ಸಮ್ಮರ್ಸ್ಗೆ ಫುಲ್ ಶಾಕ್ ಆಗ್ಬಿಟ್ಟಿದೆ ಸರಿನಾ. ಎಲ್ಲರೂ ಶಾಕ್ ಆಗ್ಬಿಟ್ಟು ಎಲ್ಲರೂ ಆ ಮಕ್ಕಳನ್ನ ನೋಡ್ಬಿಟ್ಟು ಅಮ್ಮ ಅಂತ ಒಬ್ರಿಗೆ ಕಾಲಿನ ಅಮ್ಮ ಅಂತ ಕರಿತಾ ಇದ್ದಾನೆ. ನೆಕ್ಸ್ಟ್ ಒಲ್ವಾ ಬಂದ್ಬಿಟ್ಟು ಓಯಮ್ಮೋನ ಗ್ರ್ಯಾಂಡ್ ಪಾ ಓಯಮ್ಮೋ ಅಂತ ಕೇಳ್ತಾನೆ. ಯಾಕಂದ್ರೆ ಕಾಶಿ ಮಾತ್ರ ನಾವು ಅಲ್ಲಿ ನೋಡಿದ್ವಿ ಓ ಚಾಪ್ಟರ್ಲಿ. ಓಯಮ್ಮೋ ಇಲ್ಲಿದ್ದಾನೆ, ಮಕ್ಕಳನ್ನ ಕಾಪಾಡೋದಕ್ಕೆ ಬಂದಿದ್ದಾನೆ ಓಯಮ್ಮೋ ಸರಿನಾ. ಆ್ಯಂಡ್ ನೆಕ್ಸ್ಟು ಮಕ್ಕಳೆಲ್ಲ ಮೇಲ್ ನೋಡಿ ನಿಮ್ಮ ಮೇಲ್ ನೋಡಿ ಅಂತ ಫುಲ್ ಟೆನ್ಷನ್ ಮಾಡ್ತಾರೆ. ಏನಾಯ್ತಪ್ಪ ಅಂತ ಎಲ್ಲ ಮೇಲ್ ನೋಡಿದ್ರೆ ಈವಿಲ್ ನೀಕಾ ಬಂದ್ಬಿಟ್ಟಿದ್ದಾನೆ. ಹೌದು, ನೈಟ್ ಮೇರ್ ಮಾನ್ಸ್ಟರ್ ಆದ ಈವಿಲ್ ನೀಕಾ ಬಂದ್ಬಿಟ್ಟಿದ್ದಾನೆ. ಮತ್ತೆ ಅವನೊಂದು ಸ್ಟ್ಯಾಬ್ ಮಾಡೋತ್ರ ಒಂದು ಚಾಕುನ ತಗೊಂಡ್ಬಿಟ್ಟು ಮೇಲಿಂದ ಅಂತ ಫುಲ್ ಬಂದ್ಬಿಟ್ಟು ಎಲ್ಲ ಗ್ರೌಂಡ್ಗೆಲ್ಲ ಸ್ಟ್ಯಾಬ್ ಮಾಡ್ತಾ ಇದ್ದಾನೆ, ಚಕ್ 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 ಅಂತೆಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಓ ಇಟ್ಸ್ ನೀಕಾ ಗಾಡ್ ಆಫ್ ಡಿಸ್ಟ್ರಕ್ಷನ್ ಅಂತ ಮಕ್ಕಳೆಲ್ಲ ಹೇಳಕ್ ಶುರು ಮಾಡ್ತಾರೆ. ಯಾಕಂದ್ರೆ ನಮ್ಮ ಫಸ್ಟ್ ವರ್ಲ್ಡ್ ಅಲ್ಲಿ ತಿಳ್ಕೊಂಡಿದ್ವಿ ನೀಕಾನ ಗಾಡ್ ಆಫ್ ಡಿಸ್ಟ್ರಕ್ಷನ್ ಅಂತ ಕರಿತಾ ಇದ್ರು. ಸೊ ಅದನ್ನೇ ಎಲ್ಲರೂ ಮಕ್ಕಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ನೀಕಾ ಗಾಡ್ ಆಫ್ ಡಿಸ್ಟ್ರಕ್ಷನ್ ಆಗಿ ಬಂದಿದ್ದಾನೆ ಸರಿನಾ. ಆ್ಯಂಡ್ ಇವಾಗ ಮಕ್ಕಳೆಲ್ಲ ಫುಲ್ಲು ಎದುರ್ಕೊಂಡು ಅಮ್ಮ ಎಲ್ಲರೂ ಓಡೋಗಿ ಅಂತ ಅವ್ರ ಪೇರೆಂಟ್ಸ್ಗೆಲ್ಲ ಹೇಳ್ತಾ ಇದಾರೆ. ಬಟ್ ಪೇರೆಂಟ್ಸ್ ಎಲ್ಲ ಮಕ್ಕಳೇ ನೀವು ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ, ನಾವು ದಿ ಲಾಸ್ಟ್ ಜನರೇಷನ್ ಆಫ್ ವಾರಿಯರ್ಸ್, ನಾವು ಫೈಟ್ ಮಾಡ್ತೀವಿ ನೋಡಿ ಅಂದ್ಬಿಟ್ಟು ಎಲ್ಲ ಪೇರೆಂಟ್ಸು ಹೋಗ್ಬಿಟ್ಟು ಈವಿಲ್ ನೀಕಾ ಜೊತೆ ಫೈಟ್ ಮಾಡೋದು ಶುರು ಮಾಡ್ತಾರೆ. ನೀಕಾನ ವಾಡ್ದು ಸ್ಲ್ಯಾಶ್ ಮಾಡಿ ಆ ಕಡೆ ಹಾಕ್ಬಿಡ್ತಾರೆ ಸರಿನಾ. ಎಲ್ಲರೂ ಫುಲ್ ಜ್ವರ ಹೊಡಿತಾರೆ ಸರಿ. ಅದೆಲ್ಲ ಪೇರೆಂಟ್ಸು ಸೇರ್ಕೊಂಡು ಹೊಡಿತಾರೆ. ನೀಕಾಗೆ ಕ್ರೇಜಿ ಆಗಿತ್ತು ಸರಿ ನೋಡೋದಕ್ಕೆ. ಆ್ಯಂಡ್ ಎಲ್ಲ ಮಕ್ಕಳು ಓ ಮೈ ಗಾಡ್ ದೇರ್ ಆರ್ ಸೋ ಸ್ಟ್ರಾಂಗ್ ಅಂತ ಅನ್ಕೊಡ್ತಿದ್ದಾರೆ ಎಲ್ಲ ಮಕ್ಕಳು. ಬಟ್ ಈವಿಲ್ ನೀಕಾ ಇನ್ನೂ ಡೌನ್ ಆಗಿಲ್ಲ, ಇನ್ನೂ ಅದಕ್ಕೆ ಶಕ್ತಿ ಇದೆ, ಬರ್ತಾ ಇದ್ದೀನಿ ಅಂತಾನೆ. ಆ್ಯಂಡ್ ಎದ್ದು ಬಿಟ್ಟು ಆ ಈವಿಲ್ ನೀಕಾ ಮತ್ತೆ ಆ ಪೇರೆಂಟ್ಸ್ ಕಡೆಗೆ ಸ್ಟ್ಯಾಪ್ ಮಾಡೋದು ಶುರು ಮಾಡ್ತಾನೆ ಅಂತ. ಬಟ್ ಅದನ್ನ ನೋಡ್ಬಿಟ್ಟು ಈ ಪೇರೆಂಟ್ಸ್ ಇದ್ದಗಡೆ ಮುಂಚೆ ಓದ್ ಚಾಪ್ಟ್ರಲ್ಲಿ ರೋಡು, ಗರ್ಡು, ಗೋಲ್ಡ್ಬರ್ಗ್ 3 ಜನನು ರಶ್ ಮಾಡಿದ್ರು, ನಾವು ಬರ್ತೀವಿ ಮಕ್ಕಳನ್ನ ಕಾಪಾಡೋದಕ್ಕೆ ಅಂತ. ಅವರು ಕೂಡ ಅದೇ ಟೈಮ್ಗೆ ಇಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಮಕ್ಕಳು ಸಿಕ್ಕಾಪಟ್ಟೆ ದೂರ ಇದ್ದಾರೆ, ಪೇರೆಂಟ್ಸ್ ಬೇರೆ ಅಲ್ಲಿಂದ ಕಷ್ಟಪಡ್ತಾ ಇದ್ದಾರೆ, ನಾವು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅವ್ರು ಕರ್ಕೊಂಡು ಹೊಂಟೋಗ್ಬಿಡ್ತಾರೆ, ಟೈಮ್ ಇಲ್ಲ ಅಂದ್ಬಿಟ್ಟು
ಗೋಲ್ಡ್ ಬರ್ಗು ಮತ್ತೆ ಗರ್ಡ್ ಇಬ್ರು ಸೇರ್ಕೊಂಡು 2 ಜನರಲ್ ಸ್ಟ್ರೈಕ್ ಮಾಡೋದಿಕ್ಕೆ ಕಾಂಬೋ ಅಟ್ಯಾಕ್ ಮಾಡೋದಿಕ್ಕೆ ಶುರು ಮಾಡ್ಕೋತಾರೆ. ಆ್ಯಂಡ್ ಇದನ್ನ ನೋಡ್ಬಿಟ್ಟು ರೋಡ್ ಕೂಡ ಹೇ ಗಾಯ್ಸ್ ವೇಟ್, ನನ್ನ ಹತ್ರ ಸೋಡ್ ಇದೆ, ನಾನು ನಿಮ್ಮ ಕಾಂಬೋ ಅಟ್ಯಾಕ್ ಜಾಯ್ನ್ ಆಗ್ತೀನಿ ಅಂದ್ಬಿಟ್ಟು ಜಾಯ್ನ್ ಆಗ್ತಾನೆ. ಆ್ಯಂಡ್ ನಾವು ನೋಡ್ತೀವಿ 3 ಜನರಲ್ ಕಾಂಬೋ ಅಟ್ಯಾಕ್. ಹೌದು, 3 ಜನ ಒಟ್ಟಿಗೆ ಸೇರ್ಕೊಂಡು ಅವ್ರ ವೆಪನ್ಸ್ ಇಂದ ದೂರದಿಂದ, ಸಿಕ್ಕಾಪಟ್ಟೆ ದೂರದಿಂದ ಆ ಈವಿಲ್ ನೀಕಾಗೆ ಕಾಂಬೋ ಅಟ್ಯಾಕ್ ಅಲ್ಲಿ ಹೊಡಿತಾರೆ. ಇಟ್ಸ್ ಕಾಲ್ಡ್ ನೇಮ್ಡ್ ಅಟ್ಯಾಕು. ಗೋಕೋಕು ಸವೆಲ್ಟನಿ ಅಂತ ಹೊಡಿತಾರೆ. ಅಂಡ್ ಓ ಮೈ ಗಾಡ್, ಕ್ರೇಜಿ ಈವಿಲ್ ನೀಕಾ ವಾಸ್ ಅವ್ನ ಹೊಟ್ಟೆ ಒಳಗಿಂದ ಸ್ಪ್ಲಾಶ್ ಹೋದವಳೆ. ನಾವು ನೋಡಿದ್ವಲ್ಲ ಲಿಟಲ್ ಗಾರ್ಡನ್ ಅಲ್ಲಿ ಡಾರಿ ಮತ್ತೆ ಬ್ರಾಗಿ ಇಬ್ರು ಸೇರ್ಕೊಂಡು ಗೋಲ್ಡನ್ ಫಿಶ್ ನ ಹಿಂಗೆ ಒಳಗಡೆ ಸ್ಲಾಶ್ ಮಾಡ್ಬಿಟ್ಟಿದ್ರು ಶಿಪ್ ಹೋಗೋದಿಕ್ಕೆ ಅಂತ. ಅದೇ ತರ ಹೊಡಿತಾರೆ 3 ಜನ. ಈವಿಲ್ ನೀಕಾ ಹೊಟ್ಟೆ ಹೋಗದು ಬಿಡುತ್ತೆ ಹಿಂಗೆ. ಓ ಮೈ ಗಾಡ್, ಕ್ರೇಜಿ ಆಗಿತ್ತು. ಹಿಂಗ್ ಬಗ್ಗಿತಾ ಇಲ್ಲಿದೆ ನೋಡಿ ಮಜಾ. ಇಡೀ ಚಾಪ್ಟರ್ ಅಲ್ಲೇ ಮಜವಾಗಿದೆ ಇವಾಗಂತೂ ಸರಿನಾ. ಇವಾಗ ಏನಾಗುತ್ತೆ ಅಂದ್ರೆ ಈವಿಲ್ ನೀಕಾ ವಾಸ್ ಡೌನ್, ಅವ್ನು ಮುಗೀತು ಅವನ ಕತೆ ಈವಿಲ್ ನೀಕಾದು. ಇವಾಗ ಅವನು ಬೀಳ್ತಾ ಇದ್ದಾನೆ. ಈವಿಲ್ ನೀಕಾ ದೊಡ್ಡದು ಜೈಂಟ್ ನೈಟ್ ಮೇರ್ ಅಲ್ವಾ, ದೊಡ್ಡದಾಗಿ ಬೀಳ್ತಾ ಇದ್ದಾನೆ. ಯಾರ ಮೇಲೆ ಬೀಳ್ತಾ ಇದ್ದಾನೆ ಅಂದ್ರೆ ಇಟ್ಸ್ ಸಮರ್ಸ್. ಹೌದು, ಸಮರ್ಸ್ ನಿಂತ್ಕೊಂಡಿದ್ದಾನಲ್ಲ, ಸಮರ್ಸ್ ಮೇಲೆ ಈವಿಲ್ ನೀಕಾ ಅವ್ನು ಪಾಸ್ಔಟ್ ಆಗಿ ಹಿಂಗ್ ಬೀಳ್ತಾ ಇದ್ದಾನೆ. ಅದಕ್ಕೆ ಸಮರ್ಸ್ ಏನ್ ಮಾಡ್ತಾನೆ ಅಂದ್ರೆ ಬ್ಯಾಕ್ ಆಫ್ ಯು ಟ್ರ್ಯಾಶ್ ಅಂದ್ಬಿಟ್ಟು ಅವನ ಆರೋ ಫ್ರೂಟ್ ಅಲ್ಲಿ ಒಂದು ದೊಡ್ಡದು ಒಂಥರ ಕ್ಯಾನೋಬೋ ತರ ಮಾಡ್ಕೊಂಡು ಆ ನೈಟ್ ಮೇರ್ ನೀಕಾನ ಹಿಂಗೆ ಟಾಸ್ ಮಾಡ್ತಾನೆ. ಸಖತ್ ಕಾಮಿಡಿ ಆಗಿದೆ, ಕೇಳಿಸ್ಕೊಳ್ಳಿ, ಕ್ರೇಜಿ ಆಗಿದೆ. ಅವನ ಮೇಲೆ ಬೀಳ್ತಾ ಇತ್ತು, ಅವ್ನ ಕ್ಯಾನೋಬೋ ಮಾಡ್ಕೊಂಡು ಅವ್ನ ಆರೋ ಫ್ರೂಟ್ ಅಲ್ಲಿ ನನ್ನ ಮೇಲೆ ಬೀಳ್ಬೇಡ ಹೋಗ ಕಡೆ ಅಂದ್ಬಿಟ್ಟು ಫಿಚ್ಕದಕ್ಕೆ ಟಾಸ್ ಮಾಡ್ತಾನೆ. ಟಾಸ್ ಮಾಡಿದ ತಕ್ಷಣ ಆ ಈವಿಲ್ ನೀಕಾ ಹೋಗ್ಬಿಟ್ಟು ಅಲ್ಲೇ ಹಾರ್ಬರ್ ಇತ್ತಲ್ಲ, ಹಾರ್ಬರ್ ಅಲ್ಲಿ ಇವರು ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಶಿಪ್ ಇತ್ತಲ್ಲ, ಆ ಬೋಟ್ ಮೇಲೆ ಹೋಗಿ ಬಿದ್ದೋಗ್ಬಿಡ್ತಾರೆ ಈವಿಲ್ ನೀಕಾ. ಅಂಡ್ ಬೋಟ್ ಫುಲ್ ಕ್ರಾಶ್ ಆಗಿ ಫುಲ್ ಮುಳುಗೋಗ್ಬಿಡುತ್ತೆ ಕ್ಲೌಡ್ ಸಿ ಒಳಗಡೆ. ಓ ಮೈ ಗಾಡ್. ಅಂಡ್ ಇದನ್ನ ನೋಡಿದ ತಕ್ಷಣ ಸಮರ್ಸ್ ನ ರಿಯಾಕ್ಷನ್, ಓ ಮೈ ಗಾಡ್, ವಾಟ್ ಐ ಹ್ಯಾವ್ ಡನ್. ಓ ಮೈ ಗಾಡ್, ಇದೇನು ಹತ್ತಿಸ್ಬೇಕಿತ್ತು ಅವ್ರನ್ನ, ನನ್ನ ಮೇಲೆ ಬಿಡ್ಬೇಡ ಒಳಗಡೆ ಆಗ್ಬಿಟ್ಟು ಬಿಸಾಕ್ತಾ ಆ ಈವಿಲ್ ನೀಕಾ ಹೋಗಿ ಬೋಟ್ ಮೇಲೆ ಬಿತ್ತು. ಬೋಟ್ ಫುಲ್ಲು ಮುಳುಗೋಯ್ತು. ಸೊ ಬೇರೆ ಬೋಟ್ ಇದೆ, ಬಟ್ ಈ ಪ್ರಾಸೆಸ್ ಅದು ಸ್ವಲ್ಪ ಡಿಲೇ ಆಗುತ್ತೆ. ಇವರು ಮತ್ತೆ ಇನ್ನೊಂದು ಬೋಟ್ ಹುಡುಕಿ ಕರ್ಕೊಂಡು ಬಂದು ಆಮೇಲೆ ಮಕ್ಕಳನ್ನ ಕಳಿಸಿ ಹೋಗೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಇವಾಗ ಪ್ಲಾನ್ ಇರೋದು. ಸೊ ಇವಾಗ ಸಮ್ಮರ್ಸ್ ಮುಖ ಅದ್ರೊಳಗೆ ಓ ಶೇಟ್ ಅಂತ ಅವ್ನು ಸಮ್ಮರ್ಸ್ ಕ್ರೇಜ್ ಆಗಿತ್ತು. ಸೊ ಮೋಸ್ಟ್ಲಿ ಇದನ್ನೆಲ್ಲ ಮಾತಾಡ್ಬೇಕಾದ್ರೆ ಈ ಮುಖ ಕೇಳಿಸ್ಕೊತಿದ್ದಾನ ಎಲ್ಲ ಅಂತ ನಂಗೆ ಡೌಟು. ಕೇಳಿಸ್ಕೊತಿದ್ರೆ ಸಾಕಾಗಿರುತ್ತೆ ಸಮರ್ಸ್ ಕತೆ. ಸೊ ಇಲ್ಲಿಗೆ ಆಕ್ಚುಯಲ್ ಆಗಿ ಚಾಪ್ಟರ್ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ವೀಕ್ ಇನ್ನ ಅಂದ್ರೆ ಈ ವೀಕ್ ಬ್ರೇಕ್ ಇಲ್ಲ, ಚಾಪ್ಟರ್ ಹಂಗೆ ಕಂಟಿನ್ಯೂ ಆಗುತ್ತೆ. ಸೋ ಬಾರ್ ಲೆಟ್ಸ್ ಗೋ. ಕ್ರೇಜ್ ಆಗಿತ್ತು ಕೂಡ 1173 ಚಾಪ್ಟರ್ ಮಾತ್ರ ಹೆವಿ ಕ್ರೇಜ್ ಆಗಿತ್ತು. ಲಾಸ್ಟ್ ಅಲ್ಲಿ ಮಾತ್ರ ಸಕಲಾಗಿ ಕೊಟ್ಟಿದ್ದಾರೆ ಕಾಮಿಡಿ ಮಾಡಿದೆ. ಅದೇ ತರ ಥ್ರಿಲ್ಲರ್ ಕೊಟ್ಟಿಲ್ಲ ಸರಿನಾ, ಅದೇ ತರ ಓ ನೆಕ್ಸ್ಟ್ ಏನಾಗುತ್ತೆ ಟ್ಯೂನ್ಗೆ ಪ್ಲಾನ್ ಇದ್ದಂತ ಓ ಚಾಪ್ಟರ್ ತರ ಕೊಟ್ಟಿಲ್ಲ, ಕಾಮಿಡಿ ವೇ ಎಂಡ್ ಮಾಡಿದ್ದಾರೆ. ಸೊ ಶಿಪ್ ಇತ್ತು, ಫೈನಲಿ ಒಂದ್ಲಿ ವೇ ಕರ್ಕೊಂಡು ಹೋಗೋದಕ್ಕೆ ಶಿಪ್ ಇವಾಗ ನಾಶ ಆಗಿದೆ. ಬೇರೆ ಯಾವ್ದಾರ ಹುಡುಕ್ಬೇಕು, ಇಲ್ಲ ಬೇರೆ ಏನಾಗುತ್ತೆ ಅಂತ ನೆಕ್ಸ್ಟ್ ನೋಡ್ಬೇಕು. ಕ್ರೇಜ್ ಆಗಿತ್ತು. ಸಮ್ಮರ್ಸ್ ರಿಯಾಕ್ಷನ್ ಮಾತ್ರ ಲಾಸ್ಟ್ ಅಲ್ಲಿ ಸಕಲಾಗಿದೆ ಸರಿನಾ, ಕ್ರೇಜಿ ಆಗಿತ್ತು ಚಾಪ್ಟರ್. ನನಗಂತೂ ಹೆವಿ ಮಜಾ ಕೊಡ್ತು. ಝೋರೋನ ಪ್ಲಾನ್ ನಿಮ್ಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಈ ನೈಟ್ ಮೇರ್ ಮಾನ್ಸ್ಟರ್ ಶಿಪ್ ಮೇಲೆ ಬಂದಿದ್ದು ಹೆಂಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಕ್ರೇಜಿ ಆಗಿತ್ತು, ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ. ಸೊ ಅಡ್ಜಸ್ಟ್ ಮಾಡಿ ಥ್ಯಾಂಕ್ಸ್ ನೋಡಿದ್ದಕ್ಕೆ ಇಲ್ಲಿವರೆಗೂ. ಸೊ ಮತ್ತೆ ನೆಕ್ಸ್ಟ್ ಚಾಪ್ಟರ್ ವಿಲ್ ಸಿಗ್ತೀನಿ. ಬಾಯ್.